ಇರ್ಬೇಕಪ್ಪ ಅಂದ್ರೆ ಅದು ಮಾನವ ಶಕ್ತಿಯಿಂದ ತಿರುಗಬೇಕು. ಅದು ಬೇರೆ ಶಕ್ತಿ ಯಾವ್ದು ಯೂಸ್ ಮಾಡಂಗಿಲ್ಲ, ಪೆಟ್ರೋಲ್ ಯೂಸ್ ಮಾಡಂಗಿಲ್ಲ. ನಾನು ನಿಮಗೆ ಚರ್ಕ ಕೊಡ್ತೀನಿ, ಈಗ ದಾರ ಮಾಡ್ರಿ, ನೀವು ಎಷ್ಟು ಸೀರೆ ಮಾಡ್ಕೊಂತೀರಿ ನೋಡೋಣ, ಎಷ್ಟು ಬಟ್ಟೆ ಮಾಡ್ಕೊಂತೀರಿ ನೀವು. 4 ದಿವಸ ದಾರ ಮಾಡಿದ್ರು ಸಹ ಒಂದು ಸೀರೆ ಮಾಡ್ಕೊಳಕ್ಕಾಗಲ್ಲ ನಿಮಗೆ, ಅಷ್ಟು ಕಷ್ಟ ಇದು. ಅದೇ ಯಂತ್ರದಲ್ಲಿ ಏನು ಮಾಡ್ತೀವಿ, ಸಾವಿರಾರು ಸೀರೆ ಮಾಡ್ಕೊಂತೀವಿ, ಸಾವಿರಾರು ಬಟ್ಟೆ ಮಾಡ್ಕೊಂತೀವಿ, ಬಿಸಾಡ್ತೀವಿ ಗಂಟು ಕಟ್ಟಿ. ಲಿಮಿಟೇಷನ್ ಇರಬೇಕು ಅಂದ್ರೆ ಯಂತ್ರಗಳಿಗೆ ಲಿಮಿಟೇಷನ್ ಹಾಕಬೇಕು ನಾವೀಗ. ಪಾಶ್ಚಿಮಾತ್ಯ ದೇಶಗಳು ಏನು ಮಾಡೋದು, ದುರಾಸೆ ಅವು. ನಿಮಗೆ ಬಟ್ಟೆನ ಇಂಗ್ಲೆಂಡಲ್ಲಿ ತಯಾರು ಮಾಡಿದ್ರು ಅವರು ನೋಡ್ರಿ. ನಾವು ಇಲ್ಲೇ ಬಟ್ಟೆ ಮಾಡ್ಕೊಂತಿದ್ವಿ ಮೊದಲೆಲ್ಲ ಚರ್ಕ ಇಟ್ಕೊಂಡು. ಚಾ ಅಂದ್ರೆ ಚರ್ಕ ಅಂತ ಪಾಠ ಮಾಡ್ತಿದ್ವಿ, ಈಗ ಚಾ ಅಂದ್ರೆ ಚಮಚ ಅಂತ ಪಾಠ ಮಾಡ್ತೀವಿ ನಾವು. ಸೊ ಹಾಗೆ ಜನಕ್ಕೆ ಏನಾಗಬೇಕಾಗಿದೆ, ಸ್ವಲ್ಪ ಹಿಂದಕ್ಕೆ ಕರ್ಕೊಂಡು ಹೋಗ್ಬೇಕಾಗಿದೆ. ಚೂರು ಇಟ್ಕೊಂತೀರಾ ನೋಡಿ. ಹತ್ತಿ ತಂದಿ ನಾನು ನಿಮಗೆ, ಹತ್ತಿ ಬೆಳೆಯ ರೈತ ಈಗ ಹತ್ತಿ ಬೆಳೆಯೋದು ನಿಲ್ಸಿದಾನೆ ಈಗಲ್ಲ. ಇದು ಪ್ಲಾಸ್ಟಿಕ್ ಹತ್ತಿ ಇದೆ ಆ್ಯಕ್ಚುಲಿ. ಇದು ಪ್ಲಾಸ್ಟಿಕ್ಕಲ್ಲಿ ಹತ್ತಿ ಮಾಡ್ಕೊಂಡಿದ್ದಾರೆ ಎಲ್ಲ ಪ್ಲಾಸ್ಟಿಕ್ಕಲ್ಲೇ ಬಟ್ಟೆ ಮಾಡಿರೋದು. ನಿಮ್ಮ ಎಲ್ಲ ಬಟ್ಟೆ ಪ್ಲಾಸ್ಟಿಕ್ಕೇ. ಕಾಟನ್ ಬೆಳೆಯೋದೇ ಬೇಕಾಗಿಲ್ಲ, ರೈತ ನೆಕ್ಸ್ಟ್ ಕಾಟನ್ನು ಬೆಳೆಯಲ್ಲ ಅವನು. ಇವೆಲ್ಲವೂ ಪರಿಸರ ವಿರೋಧಿ ಆದಂಥ ವಸ್ತುಗಳನ್ನೇ ನಾವು ಜನಕ್ಕೆ ಕೊಡ್ತಾ ಇದ್ವಿ. ರೈತ ಬೆಳೆದ್ರೆ ಹತ್ತಿ ಹೆಂಗಿರುತ್ತಪ್ಪ ಅಂದ್ರೆ ನೋಡ್ರಿ, ಹಳದಿ ಬಣ್ಣ ಇರುತ್ತೆ, ಸ್ಮೂತ್ ಇರುತ್ತೆ. ಇವಾಗ ಖಾದಿ ಮಹೋತ್ಸವ ಅಂತ ಮಾಡ್ತಿದ್ದಾರೆ ಈಗ, ಮನೆ ಗರ್ಮೆ ಸ್ವದೇಶಿ ಅಂತ ಮಾಡ್ತಿದ್ದಾರೆ. ಈ ಹತ್ತಿ ನೋಡ್ರಿ ಹೆಂಗಿರುತ್ತೆ, ಇದು ಕೊಳೆಯುತ್ತೆ ಭೂಮಿನಲ್ಲಿ, ಇದು ಪರಿಸರಕ್ಕೆ ಹೊಂದುತ್ತೆ. ಪ್ಲಾಸ್ಟಿಕ್ ಹತ್ತಿ ಏನಾಗುತ್ತೆ, ಅದು ಕೊಳೆಯಲ್ಲ, ಇದು ಕೊಳೆಯಲ್ಲ. ಇದು ಇಂಡಸ್ಟ್ರಿಯಲ್ಲಿ ಇದನ್ನ ಮಿಕ್ಸ್ ಮಾಡ್ತಾರೆ, ಹತ್ತಿ ಜೊತೆ ಇದನ್ನ ಮಿಕ್ಸ್ ಮಾಡ್ತಾರೆ. 10% ಪಾಲಿಸ್ಟರ್ ಅಂತ ಬಟ್ಟೆ ಬರ್ತಿದ್ದಾರೆ ಈಗ. ಜನಕ್ಕೆ ಇಸ್ತ್ರಿ ಮಾಡೋಕ್ಕೂ ಟೈಮ್ ಇಲ್ಲ ಈಗ. ಅದಕ್ಕೆ ಅಂದ್ರೆ ಫುಲ್ ಪಾಲಿಸ್ಟರ್ ಮಾಡಿಬಿಡಿಯಾರ. ಪಾಲಿಸ್ಟರ್ ನೀರು ಹೀರ್ಕೊಳಲ್ಲ. ಹಾಕೊಂಡು ನೋಡ್ರಿ ಸೆಕೆ ಆಗುತ್ತೆ. ಕಾಟನ್ ಹಾಕೊಂಡು ನೋಡ್ರಿ ನೀವು, ಎಷ್ಟು ಕಂಫರ್ಟ್ ಇರುತ್ತೆ, ನೀರು ಹೀರ್ಕೊಂತಿರುತ್ತೆ, ಚರ್ಮಕ್ಕೆ ಆರೋಗ್ಯ ಕೊಡುತ್ತೆ. ಆದರೂ ಜನ ಪಾಶ್ಚಿಮಾತ್ಯ ಸಂಸ್ಕೃತಿ, ಕಾಟನ್ ಬಿಟ್ಬಿಡಿ ನೋಡಿ. ನಾನು ಕಾಟನ್ ಹಾಕೊಂಬಂದೀನಿ ಈಗ, ಕೈಯಲ್ಲೇ ಮಾಡಿರೋದು, ಸೆಕೆನೇ ಆಗಲ್ಲ ನನಗೆ, ಬಹಳ ಕಂಫರ್ಟ್ ಇರುತ್ತೆ ನನಗೆ. ಮಕ್ಕಳಿಗೆಲ್ಲ ನಾವು ಸಿಂಥೆಟಿಕ್ ಬಟ್ಟೆ ಹಾಕಿ ಮೈಯೆಲ್ಲ ಉರಿತಾ ಇದೆ, ಚರ್ಮ ಕಾಯಿಲೆ ಜಾಸ್ತಿ ಆಗಿದ್ದಾವೆ, ಅದು ಅಲರ್ಜಿ ಆಗ್ತಾ ಇದ್ದಾವೆ. ಆದರೂ ನಾವು ಫ್ಯಾಷನ್ ಹೆಸರು ಮಾಡ್ತಾ ಇದೀವಿ ನೋಡಿ. ದಾರ ತೆಗೆಯೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಭಾಳ ಸಿಂಪಲ್ ಆಗಿದೆ. ನೀವು ಇಟ್ಕೊಡ್ರಿ ಸ್ವಲ್ಪ ಹಿಂಗೆ ಮೇಡಮ್. ನೋಡಿ, ಈ ಸುತ್ತುತ್ತೀನಲ್ಲ, ಇದು ಸುತ್ತದಕ್ಕೆ ಹೋಗಿ ನಾನು ಹತ್ತಿ ಕೊಡ್ತೀನಿ ನೋಡ್ರಿ, ಅಷ್ಟೇ. ಇದು ಹಾವಿನ ಥರ ಇದೆ, ಇಟ್ಕೊಡ್ರಿ ಸ್ವಲ್ಪ. ನೋಡಿ, ಇದು ಹಾವಿನ ಥರ ಸುತ್ತುತ್ತಿಲ್ಲಿ ಕಾಣುತ್ತಾ ಎಡ್ಜು. ನೀವು ಹತ್ತಿ ರೆಡಿ ಮಾಡ್ಕೊಳ್ರಿ, ಅದನ್ನ ತಗೊಂಡೋಗಿ ಹಿಂಗೆ ಕೊಡ್ರಿ ಹಾವಿಗೆ. ನೋಡ್ರಿ, ಹಾವು ಹಿಡ್ಕಂತಿಲ್ಲಿ. ಬಹಳ ಸುಲಭವಾದಂಥ ಕ್ರಿಯೆ ನೋಡ್ರಿ. ದಾರ ತೆಗೆದ್ರಿ ನೀವಲ್ಲೇ, ಎಷ್ಟು ಸೆಕೆಂಡ್ ಅಂತ ಹೇಳ್ಕೊಡಕ್ಕೆ ನನಗಿದು 1 ಸೆಕೆಂಡಲ್ಲಿ ಒಂದು ಉದ್ಯೋಗ ಹೇಳ್ಕೊಡ್ತೀನಿ ನಾನು ನಿಮಗೆ. ನೀವು ಇದನ್ನ ತಗೊಂಬಂದು ಇಲ್ಲಿ ಕುತ್ಕೊಂಡು ಇಲ್ಲೆಲ್ಲ ದಾರ ತೆಗೀರಿ ನೋಡೋಣ, ಏನಾರು ಸೌಂಡ್ ಪೊಲ್ಯೂಷನ್ ಆಗುತ್ತಾ? ಏನಾಗಲ್ಲ. ನಿಮ್ಗೆ ಯಾರು ಬೇಡ ಅನ್ನೋದೇ ಇಲ್ಲ. ಈಗ ದನ ಕಾಯೋರು, ಕುರಿ ಕಾಯೋರು ಹೊಲ್ದಾಗೆ ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ಒಂದು ಚರ್ಕ ಕಟ್ಟು ಕಳಿಸ್ರಿ ನೋಡಿ, ಎಳಿತಾ ಹೋಗ್ಬೋದು. ನೋಡಿ, ಈಗ ನಾನು ಇವ್ರಿಗೂ ಕೆಲಸ ಕೊಟ್ಟಿದ್ದೀನಿ, ನಾನು ಕೆಲಸ ತಗೊಂಡಿದ್ದೀನಿ, ಇಬ್ಬರು ಕೆಲಸ ಸಿಗ್ತಾ. ಈಗ ಇನ್ನೊಬ್ರು ಬರ್ರಿ, ಒಂಚೂರು ಇದನ್ನ ಸಿಕ್ತು, ಇನ್ನೊಬ್ರು ಯಾರು ಇದರಲ್ಲಿ. ನಾನು ಸ್ವಲ್ಪ ದೂರ ಬಂದ್ಬಿಟ್ಟಿದ್ದೀನಿ ಈಗ, ಇದನ್ನ ಅವ್ರಿಗೆ ಕೊಡ್ರಿ ಮೇಡಮ್ ಅವ್ರಿ, ನೀವು ಇಟ್ಕೊಳ್ರಿ. ನೋಡಿ, ಇವ್ರಿಗೂ ಕೆಲಸ ಕೊಟ್ಟಿದ್ದೀನಿ ನಾನೀಗ, ನೀವು ಸ್ವಲ್ಪ ಸುತ್ತರಿ. ಈಗ ಇವ್ರಿಗೂ ಕೆಲಸ ಕೊಟ್ಟಿದ್ದೀನಿ ನಾನೀಗ. ನೋಡಿ, ನಾನು ಕೆಲಸ ತಗೊಂಡಿದ್ದೀನಿ ಈಗ. 3 ಜನಕ್ಕೆ ಕೆಲಸ ಕೊಡುತ್ತೆ ಒಂದು ಚರ್ಕ. ಇನ್ನು ಚರ್ಕ ಮಾಡೋನಿ ಕೆಲಸ, ಬಟ್ಟೆ ಮಾಡೋನಿ ಕೆಲಸ, ಒಲಿಯನಿ ಕೆಲಸ, ಬಣ್ಣ ಹಾಕೋನಿ ಕೆಲಸ, ಒಂದು 50 ಜನ ಕೆಲಸ ಮಾಡ್ಬೋದು ಒಂದು ಚರ್ಕ ಹಿಡ್ಕೊಂಡು. ನೋಡಿ, ಹಿಂಗೆ ಎಳ್ಕೊಂಡು ನಾವು ಮನೆಗೆ ಹೋಗ್ಬೋದು. ನಾವು ಸುತ್ತಾ ಇದ್ರೆ ನಾವು ಮನೆಗೆ ಹೋಗ್ಬೋದು. ಹಿಂಗೆ ಒಂದು ಇಷ್ಟು ಅದ್ಭುತವಾದಂಥ ಒಂದು ಪ್ರಕ್ರಿಯೆಯಲ್ಲಿ ನಡೆಯೋಂಥವನ್ನೆಲ್ಲ ನಾವೆಲ್ಲ ಮಿಷಿನರಿ ಕೊಟ್ಬಿಟ್ಟು ಅದೊಂದು ಇದನ್ನೇ ಖುಷಿನೇ ಕಳ್ಕೊಂಡಿದ್ದೀವಿ ನಾವು. ನೀವೆಲ್ಲ ಮೊನ್ನೆ ರಾಖಿ ಕಟ್ಟಿದ್ರಿ, ಎಲ್ಲ ಸಿಂಥೆಟಿಕ್ ರಾಖಿಗಳು 5 ರೂಪಾಯಿಗೆ ಬಂದವು. ನೀವು ಇದರಲ್ಲೇ ರಾಖಿ ಮಾಡ್ಕೊಂಡ್ರಿ, ಎಷ್ಟು ಚೆನ್ನಾಗಿ ರಾಖಿ ಬರುತ್ತೆ ನೋಡ್ರಿ. ನೀವೇ ರಾಖಿ ಕಟ್ಕೊಂಡ್ರಿ, ಭಾಳ ಚೆನ್ನಾಗಿರುತ್ತೆ. ಪರಿಸರ ಸ್ನೇಹಿ ರಾಖಿ ಇದು ಕಟ್ಟ್ರಿ, ಕೈ ಕಡಿಯಲ್ಲ ಗೊತ್ತಾ. ನೀವು ರಾಖಿ ಕಟ್ಕೊಂಡು ನೋಡ್ರಿ, ಕೈ ಕಡಿತಿರುತ್ತದೆ. ಕೆಮಿಕಲ್ಸ್ ಹಾಕಿರ್ತಾರೆ, ಬಣ್ಣಗಳನ್ನ ಹಾಕಿರ್ತಾರೆ. ಸೊ ನೀವೆಲ್ಲ ಇವನ್ನೆಲ್ಲ ಮಾಡ್ಕೋಬೋದು ನೋಡಿ. ಅದರಲ್ಲೇ ಮಾಡಿರೋ ದಾರದ ಗಂಟೆ ತೋರಿಸ್ತೀನಿ ನಾನು ನಿಮಗೆ, ಭಾಳ ಸುಲಭವಾಗಿ ಅರ್ಥ ಮಾಡ್ಕೋಬೋದು. ನಿಮ್ಗೆ ಗೆಸ್ಟ್ ಯಾರು ಬಂದರೆ ಮತ್ತೆ ಹಾರ ಹಾಕೋಕೆ ಹೋಗ್ಬೇಡ್ರಿ, ಇದನ್ನೇ ಹಾರ ಹಾಕ್ರಿ, ಭಾಳ ಚೆನ್ನಾಗಿದೆ ಇದು ಹಾರ ಹಾಕ್ಸ್ಕೊಂಡ್ರೆ ಮತ್ತೆ ಇನ್ನು ತಗೊಂಡು ಬಟ್ಟೆ ಮಾಡಿಸ್ಕೊಂತಾರೆ, ಎಸಿಯಲ್ಲ. ನೀವು ನೋಡಿ, ದೊಡ್ಡ ಹಾರ ಹಾಕಿರ್ತಾರೆ, ಕಾರಿಗೆ ಹಾಕಿರ್ತಾರೆ, ಅಲ್ಲಿ ಹೊರಗೆ ಹೋಗ್ತಿದ್ದಂಗೆ ಬಿಸಾಡ್ತಾರೆ ಅವನ್ನ. ಎಲ್ಲ ವೇಸ್ಟ್ ಮಾಡ್ತಾರೆ. ಗಾಂಧಿ ಕಾಲದಲ್ಲಿ ಇವೆಲ್ಲವೂ ರೂಲ್ಸ್ ಮಾಡ್ಕೊಂಡ್ರು ಅವರು. ಶಾಮಿಯಾನ್ ಸಮೇತ ಕೈಯಲ್ಲೇ ಆಗಿರ್ಬೇಕು ಅಂದ್ರು ಗಾಂಧೀಜಿ. ಅವತ್ತು ಹಂಗೆ ಹಠ ಮಾಡಿದ್ದಕ್ಕೆ ನಾವು ಸ್ವತಂತ್ರ ತಗೊಂಡ್ವಿ. ಹಠ ಇಲ್ಲ ಅಂದ್ರೆ ಹೆಂಗೆ ಮಾಡೋಕ್ಕಾಗುತ್ತೆ ಅಲ್ವಾ? ಎಲ್ಲವೂ ನಾವು ಡೂಪ್ಲಿಕೇಟ್ ಆಗ್ಬಿಟ್ಟು ಒರಿಜಿನಲ್ ಆಗಲೇ ಇಲ್ಲ. ಈಗ ಅವ್ರು ಗಾಂಧೀಜಿ ಅಂದ್ರೆ ಒಬ್ಬರೇ ಇರಲ್ಲಪ್ಪ, ಅವರು ಹಠ ಮಾಡ್ರಿ ಒಂದು ಹೋರಾಟ ಗೆಲ್ಲುತ್ತೆ ಅನ್ನೋರು. ತುಂಬ ಜನ ಏನು ಕಟ್ಕೊಂತಿರ್ಲಿಲ್ಲ ಸ್ವತಂತ್ರ ಸಂಗ್ರಾಮದಲ್ಲಿ. ಭಾಳ ಸಿಂಪಲ್ಲಾಗಿ ಇವನ್ನೆಲ್ಲ ಮಾಡ್ತಾ ಬಂದರು. ಅದಕ್ಕೆ ನಾನು ಈಗ ಚರ್ಕ ಇಲ್ಲೊಂದು ಚರ್ಕ ಮಾಡಿದ್ದೀನಿ ನೋಡ್ರಿ. ನಾನು ವೇಸ್ಟ್ ಊಟ ಮಾಡಿರೋ ಚರ್ಕ ಇದು. ಎಲ್ಲರೂ ಮನೆ ಕಟ್ಟಾದ ತಕ್ಷಣ ಇವನ್ನೆಲ್ಲ ಬಿಸಾಡ್ತಾರೆ, ಅವನ್ನೆಲ್ಲ ಇಸ್ಕೊಂಬಂದು ನಾನೊಂದು ಚರ್ಕ ಮಾಡ್ಕೊಂಡಿದ್ದೀನಿ ಮಕ್ಳಿಗೆ ತೋರ್ಸೋಕ್ಕೆ. ಈ ಒಂದು 10 ರೂಪಾಯಿಗೆ ಒಂದು ಚರ್ಕ ಇದು. ಶಾಲೆಗಳಲ್ಲಿ ತೋರಿಸ್ಬೋದು ನಾವು ಚರ್ಕ ಅಂದರೆ ಏನು, ಪ್ರಗತಿಯ ಲಕ್ಷಣ, ಇದು ಸ್ವಾವಲಂಬನೆ ಲಕ್ಷಣ. ನೋಡಿ, ಇದು ಫೋಲ್ಡಬಲ್. ನಾನು ಸ್ವಲ್ಪ ಡಿಸೈನಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಶಿಕ್ಷಣವಂತರು ಗುಡಿ ಕೈಗಾರಿಕೆಗಳಿಗೆ ಕೈ ಹಾಕ್ತಾನೆ ಇಲ್ಲ. ಸೊ ನಾನು ಸ್ವಲ್ಪ ಎಂಜಿನಿಯರ್ ಆಗಿದ್ದೀನಲ್ವ, ನಾನು ಮಡ್ಸ ಅಂತ ಚರ್ಕ ಮಾಡಿದ್ದೀನಿ ನೋಡಿ. ಗಾಂಧೀಜಿ ಕಾಲದಲ್ಲಿ ಮಡ್ಸ ಅಂತ ಚರ್ಕ ಇರಲಿಲ್ಲ, ಈ ಥರ ಚರ್ಕ ಇತ್ತು. ಇದು ಎತ್ಕೊಂಡು ಹೋಗೋದು ಭಾಳ ಕಷ್ಟ. ಅವಾಗ ಗಾಂಧೀಜಿಯವರು 1 ಲಕ್ಷ ರೂಪಾಯಿ ಪ್ರೈಸ್ ಇಡೋರಂತ. ಅವಾಗಲೇ ಚರ್ಕಗಳನ್ನ ಮಾಡಿಫೈ ಮಾಡಿರಿ ನೋಡೋಣ, ಇಂಪ್ರೂವ್ಮೆಂಟ್ ಮಾಡಿರಿ. ನೋಡಿ, ಎತ್ತಿನ ಗಾಡಿ ಮಾಡಿಫೈ ಮಾಡಲಿಲ್ಲ, ಟ್ರ್ಯಾಕ್ಟರ್ ತಗೊಂಡ್ರು ರೈತರು. ಹೋಗಿ ಅಲ್ಲಿ ಮಡಿಕೆ ಮಾಡೋನಿ ಮಾಡಿಫೈ ಮಾಡಲಿಲ್ಲ, ಪ್ಲಾಸ್ಟಿಕ್ ತಗೊಂಡ್ವಿ. ನಾವು ಓದಿದ್ದೀವಲ್ಲ ವಿಜ್ಞಾನದವರು, ಏನು ಸಹಾಯನೇ ಮಾಡಲ್ಲ ಹಳ್ಳಿಯರಿಗೆ. ನಮ್ಮದೇ ನಮ್ಮ ಜೀವನ, ನಾವು ಅವ್ರನ್ನ ಬಿಟ್ಬಿಟ್ವಿ ಹಿಂದ್ಗಡೆ. ಅದಕ್ಕೆ ಅವೆಲ್ಲವಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೆಲಸ ಇಲ್ದಂಗೆ ಆಗಿದೆ. ಚರ್ಕಗಳು ಹಿಂಗೂ ಮಾಡ್ಬೋದಲ್ಲ, ಚರ್ಕದಲ್ಲೇ ಕರೆಂಟ್ ಉತ್ಪಾದನೆ ಮಾಡ್ಬೋದಲ್ಲ, ಚರ್ಕದಲ್ಲೇ ಬ್ಯಾಟ್ರಿ ಚಾರ್ಜರ್ ಮಾಡ್ಬೋದಲ್ಲ, ಮೊಬೈಲ್ ಚಾರ್ಜರ್ ಮಾಡ್ಬೋದಲ್ಲ. ನಾವೇನು ಇದಕ್ಕೆ ಸೈನ್ಸ್ ಹಾಕ್ತಾನೆ ಇಲ್ಲ ಒಳಗೆ. ಸೈನ್ಸ್ ಟೀಚರ್ಗಳು ಇದನ್ನ ಇಟ್ಕೊಂಡು ಪಾಠನೇ ಮಾಡ್ತಿಲ್ಲ. ಸೊ ಸೈನ್ಸ್ನ ಒಳಗೆ ತುಂಬ್ರಿ, ಅವಾಗ ಏನಾಗುತ್ತೆ, ನಮ್ಗೆ ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ. ಇದು ನೋಡಿ, ಇದು ಕೈಯಲ್ಲಿ ಮಾಡಿರೋ ಟವಲ್, ಇದು ಕೈಯಲ್ಲಿ ಮಾಡಿ ರೈತರುಗಳು ಟವಲ್ಲು ಸಹ ಎಂತೆಂಥದ್ದು ತಗೊಂತಾರೆ. ಲಕ್ಷಾಂತರ ಜನ ಮೆರವಣಿಗೆ ಮಾಡ್ತಿರ್ತಾರೆ, ಎಲ್ಲ ಸಿಂಥೆಟಿಕ್ ಟವಲ್ ಹಾಕೊಂಡು ಬರ್ತಾರೆ. ಇದು ನಮ್ಮ ಚಿತ್ರದುರ್ಗದಲ್ಲೇ ತಯಾರಾಗಿರೋ ಟವಲ್, 160 ರೂಪಾಯಿ ಇದು.
ಸರ್ 160 ರೂಪಾಯಿ ಯಾರು ತಾಣಲ್ಲ ಬಿಡಿ ಸರ್ ಅಂತಾರೆ. ನೀವೆಲ್ಲ ದಾರ ಮಾಡಿದ್ರೆ 50 ರೂಪಾಯಿ ಕೊಡ್ತೀನಲ್ಲ ನಾನು. ನೀವೆಲ್ಲರೂ ದಾರ ಮಾಡಲ್ವ, ಅದಕ್ಕೆ 160 ಆಗ್ತಿದ್ದು. ಎಲ್ಲರೂ ಟೊಮೊಟೊ ಬೆಳೀರಿ 1 ರೂಪಾಯಿ ಕೆಜಿ ಕೊಡ್ತೀನಲ್ಲ ನಾನು. ಸೊ ಎಲ್ಲರೂ ಕೈ ಹಾಕಲಿಲ್ಲ, ಅದಕ್ಕೆ ಖಾದಿ ಕಾಸ್ಟ್ಲಿ ಆಯಿತು. ಖಾದಿ ತಗೊಳ್ಳೋದು ಬರೀ ಸೌಕರ್ಯ. ಈಗ ನೋಡಿರ್ಬೇಕು, ರಾಜಕೀಯದವ್ರು ಬಿಟ್ಟರೆ ಯಾರು ಖಾದಿ ತಗೊಳಕ್ಕಾಗಲ್ಲ. ಇದು 160 ರೂಪಾಯಿ ಒಂದು ಟವಲ್ ನೋಡಿರಿ, ಎಷ್ಟು ಚೆನ್ನಾಗಿದೆ. ಒಂದು ಟವಲ್ ತಗೊಳ್ರಿ, 10 ವರ್ಷ ನೀವು ಸ್ನಾನ ಮಾಡಿ ಒರೆಸ್ಕೊಳ್ಳಿ, 10 ವರ್ಷ ಬರುತ್ತೆ. ನಿಮ್ಮ ಮನೆಯಲ್ಲಿ ಒಣ ಹಾಕ್ರಿ ಇವನ್ನ. ಇವೆಲ್ಲ ಪರಿಸರ ಸ್ನೇಹಿ ಜೀವನ ಬಿಡು. ಅವಾಗೇನಾಗುತ್ತೆ, ಕೈಗಾರೀಕರಣ ಕಮ್ಮಿ ಆಗುತ್ತೆ, ಪರಿಸರ ಉಳ್ಕೊಂಡ್ಬಿಡುತ್ತೆ. ಇಷ್ಟೇ ಕನೆಕ್ಷನ್ ಎಲ್ಲವೂ ಕೈಗಾರೀಕರಣ ಮಾಡ್ತಿದ್ದೀರಿ. ಅದಕ್ಕೆ ಅವರು ಎಕರೆಗಟ್ಟಲೆ ಜಮೀನು ತಗೊಂತಾರೆ, ಇಂಡಸ್ಟ್ರಿ ಮಾಡ್ತಾರೆ, ಮನುಷ್ಯನಿಗೆ ಕೆಲಸ ಇಲ್ದಂಗೆ ಆಗ್ತಾರೆ. ಇವೆಲ್ಲ ಸಣ್ಣ ಸಣ್ಣದಾಗಿ ನೋಡಿ. ನಾನು ಸುಮ್ಮನೆ ನೆನ್ನೊಂದು ಕರಡಿ ಮಾಡ್ಕೊಂಬಂದೆ ಮಕ್ಕಳಿಗೆ ಏನಾರ ಒಂದು ಮಾಡೇ ತೋರಿಸ್ಬೇಕಲ್ಲ. ಕರಡಿ ಇಲ್ಲೊಂದು ನೋಡ್ರಿ, ಒಂದು ಆನೆ ಇಟ್ಟಿದ್ದೀನಿ, ಆನೆ. ಇವೆಲ್ಲ ಮಕ್ಕಳಿಗೆ ಆಟ ಸಾಮಾನು ಮುಖಾಂತರ ಕೊಟ್ಟು ಪರಿಚಯ ಮಾಡಿಕೊಟ್ರೆ ಅವ್ರು ಪ್ರೀತಿಸ್ತಾವೆ ಪ್ರಾಣಿಗಳನ್ನ. ಮಠದ ನೋಡ್ರಿ, ಆನೆ ಮುಟ್ಟಕ್ಕೆ ಹೆಂಗೆ ಒದ್ದಾಡ್ತಾರೆ ಜನ. ಆನೆ ಮುಟ್ಟಕ್ಕೆ ಒದ್ದಾಡ್ತಾ ಹುಡುಗರು, ಅಷ್ಟು ಆನೆನೇ ನೋಡಿಲ್ಲ ಅವು. ಆನೆ ಬಾಲು ಇಷ್ಟು ಹೊಡೆದಿದ್ಯಾ ಅಂತಾರೆ, ಆನೆ ಕಾಲು ಇಷ್ಟು ಹೊಡೆದಿದ್ಯಾ ಅಂತಾರೆ. ಇಮ್ಯಾಜಿನೇಷನ್ನೇ ಬರ್ತಿಲ್ಲ ಅವಕ್ಕೆ. ನೆಕ್ಸ್ಟ್ ಬರೀ ಆನೆ ಅಂದ್ರೆ ಇದೇ ಸೈಜನೋ ಅಂದ್ಕೊಂಡ್ಬಿಡ್ತಾವೆ. ನೆಕ್ಸ್ಟ್ ಈ ಥರ ಒಂದು ಆನೆನೂ ಮಾಡಿದ್ರು ಮಾಡ್ಬೋದೇನಪ್ಪ ಸೈನ್ಸ್ನವರು. ಜೀನ್ಸ್ ಎಲ್ಲ ಮಾಡಿಫೈ ಮಾಡಿ ಸಣ್ಣ ಮರ ಮಾಡ್ಯಾರ ನೋಡ್ರಿ, ಸಣ್ಣ ಮರಗಳಿಗೆ ಇವೆಲ್ಲ ಹಾಕೊಂಡು ಅದಿಮಿ ಕಟ್ ಮಾಡಿ ಈ ಥರ ಮಾಡೋದು. ಮರ ಬೆಳೆಸೋಕ್ಕೂ ಜಾಗ ಇರಲ್ಲ ಅದಕ್ಕೆ. ಇದು ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈಗ ಪ್ರಾಣಿಗಳು ಸಣ್ಣ ಮಾಡ್ತಾರನಪ್ಪ. ಈಗ ದೊಡ್ಡ ಮಾಡ್ಯಾರಿಗೆ, ಯಾಕಂದರೆ ಹಸು ದೊಡ್ಡದು ಮಾಡಿದಾರೆ ಹಾಲು ಜಾಸ್ತಿ ಕೊಡಲಿ ಅಂತ. ಆನೆನ ಯಾಕೆ ಸಣ್ಣಕ್ಕೆ ಮಾಡಬಾರ್ದು ನಾವು? ಜೀನ್ಸ್ ಚೇಂಜ್ ಮಾಡಿ ಸಣ್ಣದೊಂದು ಆನೆ ಮಾಡ್ಬೋದಾ? ಆ ಥರ ಬೆಕ್ಕುಗಳನ್ನ ಎಷ್ಟು ಮಾಡಿಫೈ ಮಾಡಿದಾರೆ ನೋಡಿದ್ರೆ. ಬೆಕ್ಕುಗಳು ಇವು ನೋಡಿದ್ರೆ ಎಂಥದ್ದು, ಮನೆಗಿರೋ ನಾಯಿಗಳು ನೋಡಿದ್ರೆ ಎಷ್ಟು ಆಕಾರಗಳು ಇರ್ತವೆ, ವಿಚಿತ್ರವಾಗಿರ್ತವೆ. ಜೀನ್ಸ್ ಎಲ್ಲ ಚೇಂಜ್ ಮಾಡ್ತೀರಿ ಜನ, ಅಷ್ಟು ಮಟ್ಟಿಗೆ ಬಂದಿದ್ದಾರೆ. ಸೊ ಇವೆಲ್ಲವೂ ಮಕ್ಳಿಗೆ ತೋರಿಸಿ. ಮನೇಲಿ ಬೆಕ್ಕು ಸಾಕಲ್ಲ ಜನ. ಈಗ ನೋಡಿದ್ರೆ ನೀವು, ಬೆಕ್ಕು ಸಾಕಿದ್ರೆ ಅದು ಪ್ರಾಣಿ ಪ್ರೀತಿ ಅಲ್ಲಿಂದ ಶುರು ಆಗುತ್ತೆ. ಅದು ಹೆಂಗೆ ಇದನ್ನ ಹಿಡಿಯುತ್ತೆ, ಇಲಿ ಹಿಡಿಯುತ್ತೆ. ಇವೆಲ್ಲವೂ ನಾವು ಪರಿಸರ ಸ್ನೇಹಿ ಜೀವನ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಎಲ್ಲ ವಸ್ತುಗಳನ್ನ ಇಟ್ಟಿದ್ದೀನಿ. ಆಮೇಲೆ ಈಗ ಪ್ಲಾಸ್ಟಿಕ್ ಬಗ್ಗೆ ಹೇಳಿದ್ರಲ್ಲ ನೋಡಿ, ನಾವು ಮೊನ್ನೆ ಒಂದು ಪ್ಲಾಸ್ಟಿಕ್ಕಿಂದ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ವಿ. ಪ್ಲಾಸ್ಟಿಕ್ ಹಾಕೋಕ್ಕೆ ಒಂದು ಪ್ಲಾಸ್ಟಿಕ್ ಕವರ್, ಮತ್ತು ಇದರಲ್ಲಿ ಏನೇನು ಹಾಕ್ತೀವಿ ಅದ್ರ ಮೇಲೆ ಇಂಪಾರ್ಟ್. ಇದರೊಳಗೆ ನಾವೆಲ್ಲ ಹಸಿ ತರಕಾರಿನೂ ಹಾಕಿ ಹಿಂಗೆ ಹೊರಗೆ ಹಾಕ್ಬಾರ್ದು ನೋಡ್ತೀವಿ. ಹೋಗಿ ಸಪ್ರೇಷನ್ನೇ ಮಾಡಲ್ಲ ನಾವು. ಆಗ ಏನಾಗಿದೆ, ಅದು ಹಸುಗಳು ಓಪನ್ ಮಾಡ್ಕೊಂಡು ತಿಂತಾವೆ. ಭಾಳ ತೆಳ್ಳಗಿದೆ, ಜೊತೆಗೆ ತಿಂತಾವೆ. ಅತ್ಲಾಗಿ ಮನುಷ್ಯ ನೋಡ್ರಿ, ಆ್ಯಕ್ಚುಲಿ ಪ್ಲಾಸ್ಟಿಕ್ ಮಾತ್ರ ಸಂಗ್ರಹ ಮಾಡ್ಕೊಂಡು ಉಳ್ಕಿದ್ದೆಲ್ಲ ಒಂದು ನೆಲಕ್ಕೆ ಹಾಕಿದ್ರೆ ಗೊಬ್ಬರ ಆಗೇ ಬಿಡುತ್ತೆ. ಅಲ್ಲಿ ನೀವೇನೋ ತರಕಾರಿ ಹೆಚ್ಚಿದ್ರೆ ಮನೆಯಲ್ಲಿ ಒಂದು ಗುಡ್ಡಿ ಹಂಗೆ ಆಡೋದಿಲ್ಲ. ನಾವು ಅದನ್ನೂ ಒಂದು ಟ್ರ್ಯಾಕ್ಟ್ರಲ್ಲಿ ಕಳಿಸ್ತೀವಿ. ತರಕಾರಿ ಎಲ್ಲಿಗೋ ಹೋಗುತ್ತೆ, ಅದೇನು ಮರುಬಳಕೆ ಆಗುತ್ತೋ ಗೊಬ್ಬರ ಆಗುತ್ತೋ ದೇವರಿಗೆ ಗೊತ್ತು. ನಮ್ಮ ಕಣ್ಣೆದ್ರಿಗೆ ನಾವು ಗೊಬ್ಬರನೇ ಮಾಡ್ಕೊಳಕ್ತಾ ಇರಲಿಲ್ಲ. ಒಂದು ಪಾಟ್ ಇಟ್ಕೊಂಡು ಗೊಬ್ಬರ ಮಾಡ್ಕೋಬೋದು. ಪ್ಲಾಸ್ಟಿಕ್ ಪೊಲ್ಯೂಷನ್ ಕಂಡುಹಿಡಿಯೋಕ್ಕೆ ಮತ್ತೊಂದು ಪ್ಲಾಸ್ಟಿಕ್ ಬಂತು ಈಗ ನಮಗೆ. ನೋಡಿ ಹೆಂಗೆ ಒಂದರಿಂದ ಒಂದು ಕನೆಕ್ಷನ್ ತಗೊಂತಾ ಇದ್ದಾವೆ. ಇವು ಭಾಳ ತೆಳುವು ಪ್ಲಾಸ್ಟಿಕ್. ಇವು ಯಾರು ಬೇಕಾದ್ರೆ ತಿನ್ನಂಗೆ ಇದಾವೆ ಇವು. ಆಮೇಲೆ ನೋಡಿ, ಪ್ಲಾಸ್ಟಿಕ್ ಕವರೆಲ್ಲ ಒಂದು ಆರನೇ ಮಾಡ್ಕೊಂಬಂದಿದ್ದೀನಿ ನಾನು. ತುಂಬ ಪ್ಲಾಸ್ಟಿಕ್ ಹಾಕಿ ಪರಿಸರ ಹಾನಿ ಮಾಡಿದ್ರೆ ಅವ್ರಿಗೆ ಆರಾಗಿ ಸನ್ಮಾನ ಮಾಡೋಣ ಅಂತ. ಭಾಳ ಸುಲಭವಾಗಿ ಜನರನ್ನ ಬದಲಾಯಿಸ್ಬೇಕಲ್ಲ ಅಂತ ಹಿಡ್ಕೊಂಬಂದಿದ್ದೀನಿ ನಾನೀಗ. ಸಣ್ಣ ಮಕ್ಳು ಹಾಕಿಸ್ಕೊಂತಾವೆ, ವೇದಿಕೆ ಮೇಲೆ ಕರ್ಕರ್ದು ಹಾಕ್ತಿರ್ತೀವಿ. ಅವ್ರು ಖುಷಿ ಇವು. ದೊಡ್ಡರಿಗೆ ಹಾಕಿದ್ರೆ ಮರ್ಯಾದೆ ಹೋಗುತ್ತಲ್ಲ. ಅದಕ್ಕೆ ಇದು ಹಿಡ್ಕೊಂಡು ನಗರಸಭೆಯವ್ರು ಹೋಗ್ಬೇಕು ಒಂದು ರೌಂಡು. ಯಾರ್ಯಾರು ಇಷ್ಟಿದ್ರೆ ಬರೀ ಇಲ್ಲಿ ಹೊರಗೆ ಹಾಕ್ತೀವಿ ಅಂತ. ಏನು ಮಾಡ್ತೀರಿ, ಜನಕ್ಕೆ ಎಷ್ಟು ದಂಡ ಹಾಕಿದ್ರು ಬಗ್ಗಕ್ತಾ ಇರಲಿಲ್ಲ. ಕವರ್ದೇನು ತೊಂದರೆ ಇಲ್ಲ. ಕವರ್ ಕರೆಕ್ಟಾಗಿ ಇಟ್ಕೊಂಡು ಮರುಬಳಕೆ ಮಾಡಿದ್ರೆ ಇದು ಮತ್ತೆ ಮರುಬಳಕೆ ಆಗುತ್ತೆ. ವಾಂತಿ ಮಾಡೋರಿಗೆ ಒಂದು ಕವರ್ ಕೊಟ್ಟರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ವಾಂತಿ ಮಾಡೋರಿಗೆ ಕವರ್ ಒಳಗೆ ವಾಂತಿ ಮಾಡ್ಕೊಂಡು ಇಟ್ಕೊಂಡು ಹೋಗ್ತಾರೆ. ಎಮರ್ಜೆನ್ಸಿಗೆ ಇವೆಲ್ಲ ಬೇಕು. ಸೈನ್ಸ್ ಏನು ನಿಮಗೇನು ತಪ್ಪು ಮಾಡ್ತಾ ಇಲ್ಲ. ಚಾಕು ತಗೊಂಡು ಕೊಲೆ ಮಾಡ್ತಾರೆ ಅಂತ ನಾವು ಚಾಕುಗಳನ್ನೆಲ್ಲ ಬ್ಯಾನ್ ಮಾಡೋಕ್ಕಾಗಲ್ಲ. ಚಾಕು ತಗೊಂಡು ನೀವು ಸೇಫ್ ಕಟ್ ಮಾಡ್ಕೊಳಪ್ಪ. ಪ್ಲಾಸ್ಟಿಕ್ ಕವರ್ದು ಏನು ತಪ್ಪಿದೆ? ಕವರ್ ಬ್ಯಾನ್ ಮಾಡ್ತಾ ಇದ್ವಿ. ಜನರಿಗೆ ಬುದ್ಧಿವಾದ ಹೇಳೋಕ್ಕಾಗ್ತಿಲ್ಲ. ಅದಕ್ಕೆ ಕವರೇ ಬ್ಯಾನ್ ಮಾಡ್ಬಿಡೋದು. ಹಂಗೆ ಆಗಲ್ಲ. ಪ್ಲಾಸ್ಟಿಕ್ ಕವರ್ ಬೇಕೇ ಬೇಕಾಗುತ್ತೆ. ಒಂದ್ಸರಿ ನಿಮಗೇನೋ ಒಂದು ಲಿಕ್ವಿಡ್ ಹಿಡ್ಕೋಬೇಕಪ್ಪ, ನಾವು ಪ್ಲಾಸ್ಟಿಕ್ ಕವರ್ ಬೇಕಾದ್ರೆ. ಬಟ್ ಮರುಬಳಕೆ ಚೆನ್ನಾಗಿ ಮಾಡೋದು. ಎಲ್ಲೂ ಎಸಿಬಾರ್ದು. ಕೈಯಲ್ಲೇ ಹಿಡ್ಕೊಂಡಿರ್ಬೇಕು. ಅದುಮಿ ಹಿಡ್ಕೋಬೇಕು. ಜಾಸ್ತಿ ಅದುಮಿ ಹಿಡ್ಕೊಂಡ್ರೆ 10 kg ಪ್ಲಾಸ್ಟಿಕ್ನ ಹಿಂಗೆ ಅದುಮಿ ಇಡ್ಬೋದು. ಪ್ರೆಸ್ ಮಾಡಿಕೊಡ್ರಿ 10 kg, ಮತ್ತೆ ರೀಸೈಕಲ್ ಆಗ್ಬಿಡುತ್ತೆ. ಇದು ವೆಯ್ಟ್ ಇಲ್ಲಲ್ಲ, ಅದಕ್ಕೆ ಅವನು ಆರಿಸಲ್ಲ. ನೀವು ಆರಿಸಿಕೊಡ್ರಿ, 10 kg ಮಾಡಿಕೊಡ್ರಿ, ರೀಸೈಕಲ್ಗೆ ಹೋಗುತ್ತೆ. ಅವನು ಎಷ್ಟು ಅಂತ ಬಗ್ಗೆ ತೆಗೆಯೋಕ್ಕಾಗುತ್ತೆ. ಸೊ ನೀವು ಹೆಲ್ಪ್ ಮಾಡಿದ್ರೆ ಮಾತ್ರ ಪರಿಸರ ಉಳಿಯುತ್ತಿಲ್ಲ, ಅದು ಉಳಿಯಲ್ಲ. ಆಮೇಲೆ ಇದು ನೋಡಿ, ಪ್ಲಾಸ್ಟಿಕ್ ಇರಲ್ಲ ಒಂದು ನಾನು ಡ್ರೆಸ್ ಹೊಲ್ದಿದ್ದೀನಿ ಗೊಂಬೆಗಳಿಗೆಲ್ಲ. ಯಾವುದು ಬಿಸಾಡಲೇಬಾರ್ದು. ಕಸದಿಂದ ರಸ ಮಾಡೋದನ್ನು ಕಲಿಸ್ಬೇಕು ಮಕ್ಕಳಿಗೆ. ಇದು ಯಾರೋ ಬಿಸಾಡಿದ್ರು ತಾಮಂದೊಂದು ಡ್ರೆಸ್ ಹೊಲ್ದಿದ್ದೀನಿ. ಡ್ರೆಸ್ ಬೇಜಾರಾತ ಬೇರೆ ಕಲರ್ ಡ್ರೆಸ್ ಹೊಲಿಯೋದು ಮಕ್ಕಳಿಗೆ. 10 ರೂಪಾಯಿ ಗೊಂಬೆ. ಈಗ ನೋಡಿದ್ರೆ ಎಲ್ಲ ಸಿಂಥೆಟಿಕ್ ಗೊಂಬೆಗಳೇ ಬಂದವು ಈಗ. ಇವೆಲ್ಲವೂ ಅಲರ್ಜಿನೇ ಆಗ್ತವೆ. ಸೊ ಯಾಕೆ ನಾವೆಲ್ಲವೂ ಕೆಮಿಸ್ಟ್ರಿ ಮಾಡ್ಕೊಂಡಿದ್ದೀವಿ ಅನ್ನೋಕ್ಕೆ ಇದೆಲ್ಲ ಉದಾಹರಣೆ. ಈ ಒಂದು ಆಟ ಸಾಮಾನು ತಗೊಂಡ್ರೆ, ನೀವು ಸಣ್ಣದಾಗಿ ಒಂದು ಆಟ ಸಾಮಾನು ತಗೊಂಡ್ರೆ ಪರಿಸರದಲ್ಲಿ ಅಂತ ಆಟ ಸಾಮಾನು ನೋಡಿ, ಪರಿಸರಕ್ಕೆ ಒಂದಿರ್ತೀವಿ. ಇದೇನು ಅಂಥ ಶಬ್ದನೂ ಇಲ್ಲ. ಎಲ್ಲ ಬಿದ್ರಲ್ಲಿ ಮಾಡಿದ್ದಾರೆ. ಇದನ್ನ ಹಳ್ಳಿಯಾಗಿ ಮಾಡ್ತಾರೆ. 5 ರೂಪಾಯಿಗೆ ಒಂದು. ಯಾರು ತಗೊಳ್ಳೇ ಇಲ್ಲ ಇದನ್ನು. ಈಗ 500 ರೂಪಾಯಿ ಕೊಟ್ಟು ಆಟ ಸಾಮಾನು ಅಂತಂತಾರೆ. ಈ ಕಪ್ಪೆ ಬಗ್ಗೆ ಒಂದು ಫಿಲಮೇ ನೋಡಿದ್ರಿ. ಇದು ಕಪ್ಪೆ ಥರ ಸೌಂಡ್ ಮಾಡುತ್ತಿದ್ದು. ಸ್ವಲ್ಪ ಇಲ್ಲಿ ಸ್ವಲ್ಪ ರಫ್ ಮಾಡಬೇಕು. ಇದು ಸುತ್ತಿ ಇದಾಗಿದೆ. ಕಪ್ಪೆ ಥರನೇ ಸೌಂಡ್ ಬರುತ್ತಿದೆ. ಕಪ್ಪೆ ಫಿಲಮ್ ಹೆಂಗೆ ತೋರಿಸಿದ್ರೆ ಹಂಗೆ. ಇವೆಲ್ಲ ಮಕ್ಕಳಿಗೆ ಸಣ್ಣ 5 ರೂಪಾಯಿ ಆಟ ಸಾಮಾನುಗಳಲ್ಲೂ ಪರಿಸರ ಪ್ರಜ್ಞೆ ಮೂಡಿಸ್ಬೋದು. ನಾವೇನು ಮಾಡ್ತೀವಿ, ಎಲ್ಲ ಸಿಂಥೆಟಿಕ್ ಮಾಡ್ಕೊಂಡಿರೋದು ಫ್ಯಾಕ್ಟ್ರಿಗಳು ಆಗ್ತಾ ಬರ್ತಾರೆ. ಈಗ ನಾವು ಮಾತಾಡೋದು ಓಝೋನ್ ಲೇಯರ್ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಅದು ಒಂದು ಛತ್ರಿ. ಎಲ್ಲ ರಾಸಾಯನಿಕಗಳನ್ನ ಬಳಕೆ ಮಾಡ್ತಾ ಇದ್ದೀವಿ. ಅದಕ್ಕೆ ಬಿಸಿಲಲ್ಲಿ ಕುತ್ಕೊಳಕ್ಕಾಗಲ್ಲ, ಕ್ಯಾನ್ಸರ್ ಬರುತ್ತೆ. ದೇವ್ರು ನಿಮ್ಗೊಂದು ಛತ್ರಿ ಕೊಟ್ಟಿದ್ದಾನೆ, ಚೆನ್ನಾಗಿ ಇಡ್ಕೋಬೇಕು ನೀವು. ಹಗಲೆಲ್ಲ ನಾನು ಛತ್ರಿ ಕೊಡೋಕ್ಕಾಗಲ್ಲ ನಿಮಗೆ. ದೇವ್ರು ನಿಮಗೆ ಕಾರ್ಡ್ ಕೊಟ್ಟಿದ್ದಾನೆ, ಹಗಲೆಲ್ಲ ಕೊಡೋಕ್ಕಾಗಲ್ಲ, ಸರಿಯಾಗಿ ಇಡ್ಕೋಬೇಕು ನೀವು. ಬೇಕಾದಷ್ಟು ಪ್ರಾಣಿಗಳು ಕೊಟ್ಟಿದ್ದಾನೆ, ಸರಿಯಾಗಿ ಇಡ್ಕೋಬೇಕು ನೀವು. ಹಗಲೆಲ್ಲ ಸೃಷ್ಟಿ ಮಾಡಲ್ಲ. ಸೊ ಈ ಜ್ಞಾನ ನಮಗಿರಬೇಕು. ಎಷ್ಟು ಬೇಕು ನಾವು ಅಷ್ಟನ್ನು ಬಳಕೆ ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕು. ಕರೆಂಟಿಗೋಸ್ಕರ ನೀವು ನೋಡ್ರಿ, ಜೋಗ್ ಫಾಲ್ಸಿಂದ ಕರೆಂಟ್ ತರಕ್ಕೆ ಶಿವಮೊಗ್ಗಕ್ಕೆ ದೊಡ್ಡ ಮರಗಳನ್ನೆಲ್ಲ ಕಟ್ಕೊಂಡು ವೈರ್ ಲೈನ್ ಬರುತ್ತೆ, ಹೈ ಟೆನ್ಷನ್ ವೈರ್ ಬರುತ್ತೆ.
ಗಾಂಧೀಜಿ ಕರೆಂಟ್ ಇಲ್ದಂಗೆ ಆಶ್ರಮದಾಗಿದ್ರು ಹಠ ಮಾಡ್ಕೊಂಡತ್ಲಾಗೆ, ಕರೆಂಟೇ ಬೇಡ ಕಣಪ್ಪ, ನಾನು ಲಾಟಿನ ಹಚ್ಕೊಂಡು ಬದುಕ್ತೀನಿ. ಅತಿ ಆಯಿತು ಕರೆಂಟ್, ಅತಿಯಾಗಿ ಬಳಕೆ ಮಾಡೋದ್ರಿಂದ ಏನಾಗಿದೆ, ಎಲ್ಲ ಹೈ ಟೆನ್ಷನ್ ಹೋಗಿದೆ, ಎಲ್ಲ ಉದ್ಯೋಗಕ್ಕೂ ಸಹ ಕರೆಂಟ್ ಬೇಕೀಗ. ಹಾಗಾಗಿ ನೀವು ಆದಷ್ಟು ಕರೆಂಟ್ನ ಮನೆಯಲ್ಲಿ ಆಫ್ ಮಾಡೋದು, ಫ್ಯಾನ್ ಆಫ್ ಮಾಡೋದು. ಮದುವೆ ಆಗ್ಬೇಕಾದ್ರೆ ಗಂಡು ಹೆಣ್ಣಿನ ತಲೆ ಮೇಲೆ 2 ಲೈಟ್ ಹಾಕಿ ಸಾಕು. ಊರು ತುಂಬ ಯಾಕೆ ಲೈಟ್ ಹಾಕ್ತೀರಾ? ಊರಾಗ ಒಂದು ಜಾತ್ರೆ ಆಗ್ತಿರ್ತದೆ, ದೇವಸ್ಥಾನದಾಗ ಅಷ್ಟೇ ಲೈಟ್ ಹಾಕ್ರಿ, ಊರು ತುಂಬ ಯಾಕೆ ಹಾಕ್ತೀರಾ? ಇಲ್ವೇ ಇಲ್ಲ, ಅವ್ನು ಅಷ್ಟು ಆಗ್ತದೆ ಸರ್, ನಾನು ಇಷ್ಟ ಹಾಕ್ತೀನಿ. ಈ ಹಠಮಾರಿತನ ಬರ್ತಾ ಇದೆ, ಹಳ್ಳಿಗೂ ಸಹ ಲೈಟ್ ಭಾಳ ಯೂಸ್ ಮಾಡ್ತಾ ಇದೆ ಕರೆಂಟ್ನ. ಅದೇನಾಗಿದೆ, ಮಾಲಿನ್ಯ ಉಂಟು ಮಾಡೇ ಮಾಡುತ್ತೆ. ಈಗ ನೋಡ್ರಿ, ನೀರನ್ನ ಪಂಪ್ ಮಾಡಿ ಡ್ಯಾಮಿಗೆ ಮತ್ತೆ ಕರೆಂಟ್ ಉತ್ಪಾದನೆ ಮಾಡ್ಕೊಂಡಿದ್ದಾರೆ ಈಗ ಶರಾವತಿಯಲ್ಲಿ. ಅದು ಏನು ಇಂಜಿನಿಯರ್ಗಳು ತಲೆ ನೋಡಿ ಹೆಂಗಿದೆ, ನಿಮ್ಮ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಮಾಡ್ಬೇಕಲ್ಲ ಇಂಜಿನಿಯರ್ ಅವರು. ಬೆಂಗಳೂರಿಗೆ ಬರ್ರಿ, ನೀವೆಲ್ಲ ಬರ್ರಿ ಬೆಂಗಳೂರಿಗೆ, ಫ್ಲೈಓವರ್ ಮೇಲೆ ಫ್ಲೈಓವರ್ ಮಾಡ್ಕೊಡ್ತಾನೆ ಇಂಜಿನಿಯರ್. ಊರಿಗೆ ವಾಪಸ್ ಹೋಗ್ರೋ ಅನ್ನಲ್ಲ ಅವನು, ಊರಿಗೆ ಹೋಗ್ರಪ್ಪ ನಿಮ್ಮ ಊರಿಗೆ ಅನ್ನಲ್ಲ ಅವನು ಇಂಜಿನಿಯರ್. ನಿಂಗೆ ಏನು ಬೇಕು ನಾನು ಕೊಡ್ತೀನಿ. ಅದೇನಾಗಿದೆ, ಇವನಿಗೆ ರಾಕ್ಷಸ ಆಗ್ಬಿಟ್ಟಿದ್ದಾನೆ ಮನುಷ್ಯ ಈಗ. ಹಾಗೆ ನೀವು ಹೆಚ್ಚು ಕರೆಂಟ್ನ ಬೇಡಿಕೆ ಮಾಡ್ದಂಗೆ ವೈರ್ ಬರುತ್ತೆ, ವೈರ್ ಬರ್ತಿದ್ದಂಗೆ ಮರ ಕಡಿತಾರೆ. ನೀವು ನೋಡ್ರಿ ಅಲ್ಲಿ ಅರಣ್ಯ ಇದು, ನೀವು ಗಿಡ ನಡ್ಕೊಂಡು ಹೋಗ್ರಿ, ಬೇರೆ ಕಡ್ಕೊಂಡ್ ಬರ್ತಾರ ಅಲ್ಲಿ, ನೋಡಿದ್ರ ಕಡ್ಕೊಂಡ್ ಬರ್ತಾರ ಅವ್ರು, ನಮ್ಮ ವೈರಿ ಬರುತ್ತೆ ಸರ್ ಇದು ಅಂತಾರೆ. ಹಿಂಗೆಲ್ಲ ಒಂದಕ್ಕೊಂದು ಯಾವ್ದು ಅಭಿವೃದ್ಧಿ ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಗೊತ್ತಿಲ್ಲ. ಅದಕ್ಕೆ ಮನುಷ್ಯ ಅಂದ್ರೆ ಬರೀ ಒಂದು ತಲೆಗೆ ಒಂದೇ ಶಿಕ್ಷಣ ಕೊಡಬೇಡ್ರಿ, ಅವನಿಗೆ ಹೃದಯ ಕೈ ಕಾಲುಗಳು ಇರ್ತವೆ, ಅವಕ್ಕೂ ಶಿಕ್ಷಣ ಕೊಡಬೇಕಾಗಿತ್ತು ನಾವು. ಬರೀ ತಲೆಗೆ ಅಷ್ಟೇ ರ್ಯಾಂಕ್ ಬರ್ತಾನೆ ಹುಡುಗ, ಭಯಂಕರ ರ್ಯಾಂಕ್ ಅವನು. ಹಾವಿಡಿ ಯಾಕೆ ಬರುತ್ತಾ ನೋಡೋರು, ಹೆಂಗೆ ಹಾವಿಡಿತಾರೆ ಅವರು. ಹಾವಿಡಿಯೋದ್ರಾಗ ಮೆಥಡ್ ಬೇರೆ ಬೇರೆ ಹೇಳ್ಕೊಡ್ತಾರೆ ಅವರು. ನಮ್ಗೆ ಹಾವಿಡಿ ಏನಂದ್ರೆ ಭಾಳ ಆಸೆ, ಯಾವ ತಣ್ಣಗಿರುತ್ತೆ, ಮುಟ್ ನೋಡಿ ಒಂದ್ಸರಿ ನೀವು ಆಕ್ಚುಲಿ ಅದು ಮುಟ್ ನೋಡ ಅಂತ ತರಬೇಕಿತ್ತು ಅವರು. ಅದು ಬುಸ್ಸನ್ನ ಅವ್ ತಂದಾರ ಅವ್ರಿಗೆ. ಆಕ್ಚುಲಿ ಒಂದು ಮುಟ್ ನೋಡ ಹಬ್ಬ ಕೊಟ್ಟಿದ್ರಿಲ್ಲ ಒಂದ್ಸರಿ ನಮಗೆ. ಮುಟ್ರೆ ಹೆಂಗಿರುತ್ತೆ ಹಬ್ಬ, ಹೆಂಗ್ ಫೀಲಿಂಗ್ ಆಗುತ್ತೆ ಗೊತ್ತಾ ನಿಮಗೆ? ಇಷ್ಟು ದಪ್ಪ ಇರುತ್ತೆ, ತಣ್ಣಗಿರುತ್ತೆ, ಹಿಡ್ಕೊಂಡು ನಿಂತ್ಕೊಂತಾರ ಅವ್ರು, ಹಿಂಗೆ ಹಿಡ್ಕೊಂಡು ನಿಂತ್ಕೊಂತಾರೆ. ಟ್ರೈ ಮಾಡಿ ನೋಡ್ರಿ, ಆಕ್ಚುಲಿ ಒಂದು ಹಾವು ಮುಟ್ಟಿಸ್ಬೇಕಾಗಿತ್ತು ಅವರು. ನಾನು ಭಾಳ ಸರಿ ನೋಡ್ತಾ ಇದ್ದೀನಿ, ಅವ್ರ ಕಡಿ ಅಂತ ಅವೇ ತರ್ತಾರೆ. ಕಡಿಲಿಲ್ಲ ಅಂತದ, ನಾನು ಕಡಿಲಿಲ್ಲ ಹಾವು ತಂದೀನಿ ನೋಡ್ರಿ, ನಾನು ಒಂದು ಹಾವು ಮಾಡ್ತೀನಿ, ನಾನು ಕಡಿಲಿಂದ ಹಾವಿದು. ಅಂದ್ರೆ ಮಕ್ಕಳಿಗೆ ಹಾವಿನ ಸರ್ಫೇಸ್ ಹೆಂಗಿರುತ್ತೆ, ಚರ್ಮ ಹೆಂಗೆ, ಮೀನು ಮುಟ್ಟು ನೋಡ್ರಪ್ಪ ಹೆಂಗಿರುತ್ತೆ ಅದು. ಚರ್ಮ ಮುಟ್ಟು ನೋಡಬೇಕು, ಹಸುನ ಹಿಂಗೆ ಮುಟ್ಟು ನೋಡಬೇಕು, ಆನೆನ ಹಿಂಗೆ ಮುಟ್ಟು ನೋಡಬೇಕು, ಸೌರ್ ನೋಡಬೇಕು. ಅವಾಗ ನಿಮಗೆ ಫೀಲಿಂಗ್ ಆಗುತ್ತೆ, ಓಹೋ ಇವೆಲ್ಲ ಫೆದರ್ಗಳು, ಇವನ್ನೆಲ್ಲ ಯೂಸ್ ಮಾಡಿ ನೋಡ್ರಿ. ಅವರ ಸರ್ ಅಂದ್ರೆ ವ್ಯಾನಿಟಿ ಬ್ಯಾಗು ಇದ್ರಾಗೆ ಮಾಡ್ತಾರೆ, ಡ್ರೆಸ್ಸು ಇದ್ರಾಗೆ ಮಾಡ್ತಾರೆ. ಹಿಂದೆನೋ ಸತ್ತೋಗಿರೋ ಪ್ರಾಣಿ ತಗೊಂಬಂದು ಚರ್ಮದಾಗಿ ಚಪ್ಪಲಿ ಗಿಪ್ಲಿ ಮಾಡ್ಕೊಳ್ಳೋರು. ಸಾಯ್ಸತ್ ಕಲ್ತ್ಕೊಂಬಿಟ್ರು ಮನುಷ್ಯ. ಆನೆ ಸತ್ತೋದ್ಮೇಲೆ ಒಂದು ಅಂತ ತಗೊಂಡ್ರು, ಏನೋ ಮಾಡ್ಕೊಂಡ್ರು. ಹುಲಿ ಸತ್ತ ಮೇಲೆ ಉಗುರು ತಗೊಂಡಿದ್ರನ್ನ ಹಿಂದೆ ಜನ. ಈಗ ಸಾಯಿಸಿ ತಗೊಳತ್ ಕಲ್ತ್ಬಿಟ್ರಲ್ಲ, ಇದು ನಮಗೆ ಅಪರಾಧ ಆಯಿತು. ಹಾಗಾಗಿ ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡ್ರಿ. ಯಾವ್ಯಾವ ರೀತಿ ನಾವು ವಸ್ತುಗಳನ್ನ ಬಳಕೆ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಕಲ್ತ್ಕೊಂಡ್ರೆ ನೋಡಿ. ಇದು ಆ್ಯಕ್ಚುಲಿ ಗುಡ್ಡ, ಈಗ ನಮಗೆ ಜೋಗಿಮಟ್ಟಿಗೆ ಬರ್ತಾನೆ, ಇಲ್ಲಿ ಮನೆಗಳು ಇಲ್ಲಿಗೆ ಬಂದವ ನೋಡಿದ್ರೆ, ಮನೆಗಳು ಇಲ್ಲಿಗೆ ಬಂದವಲ್ಲ, ಶ್ರೀಮಂತರ ಇಲ್ಲೇ ಸೈಡ್ ತಾಂತವ್ರೆ. ಸ್ವಲ್ಪ ಅಲೋ ಮಾಡ್ರಿ, ಜೋಗಿಮಟ್ಟಿಗೆ ಬಂದು ಮನೆ ಕಟ್ಕೊಂಡ್ಬಿಡ್ತಾರೆ. ಬ್ರಿಟಿಷ್ ಎಲ್ಲ ಹಿಂಗೆ ಮಾಡೋರು. ಬ್ರಿಟಿಷ್ ಏನು ಮಾಡೋರು, ದೊಡ್ಡ ದೊಡ್ಡ ಗುಡ್ಡದ ಮೇಲೆ ಕುತ್ಕೊಂಡು ಮನೆ ಕಟ್ಕೊಂಡು ಗೆಸ್ಟ್ ಹೌಸ್ ಮಾಡ್ಕೊಂಡು ಸುಖವಾಗಿದ್ರು ಅವ್ರು ಇಂಡಿಯಾದಾಗಿ. ಆಡಳಿತನ 500 ಮಾಡಿ ಮೇಲಿಂದ ಮಾಡ್ತಿದ್ದಾರೆ ಅಂತ ಗಾಂಧೀಜಿಯವ್ರು ಕರೆದ್ರು ಅವರಿಗೆ. ಹಾಗೆ ಈಗ ಶ್ರೀಮಂತರೆಲ್ಲ ಎಲ್ಲಿ ಬರ್ತಾರೆ, ಗುಡ್ಡಗಳನ್ನೇ ಸೈಟ್ ಮಾಡ್ಕೊಂಡು ಬಂದ್ರು, ಹತ್ರಕ್ಕೆ ಬಂದ್ರು ಅವರು. ಬಡವ್ರು ಏನು ಮಾಡೋರು, ಬಡವ್ರು ಈಗ ಕೋಟೆ ಹತ್ರ ಮನೆ ಕಟ್ಕೊಂಡ್ಯಾರೆ, ಎಂತ ಕಟ್ಕೊಂಡ್ಯಾರೆ, ಸಣ್ಣ ಸಣ್ಣ ಕಟ್ಕೊಂಡು ಅವರು ಬರ್ತಾರೆ. ಶ್ರೀಮಂತರಿಗೆ ದೊಡ್ಡ ಕಟ್ಕೊಂಡು ಹಿಂಗೆ ಬರ್ತಾರೆ. ಇಬ್ಬರನ್ನ ಹೆಂಗೆ ತಡಿತೀರಿ? ಈಗ ಅವ್ನು ಬಡವ, ಮನೆ ಇಲ್ಲ ಸಾರ ಅಂತ ಕೋಟೆ ಮೇಲೆ ಬಂದಾನೆ, ಇವರು ಸರ್ ಸೈಟ್ ಚೆನ್ನಾಗಿರ್ಬೇಕಲ್ಲ ಅಂತ ಜೋಗಿಮಟ್ಟಿ ಬಂದಾರೆ. ಇಲ್ಲಿ ನೋಡಿದ್ರೆ ಇಲ್ಲೇ ಹುಲಿ ಚಿರತೆ ಎಲ್ಲ ಬಂದ್ರು ಬರಂಗೆ ಇದಾವ ಮನೆಗಳಲ್ಲಿ, ನೋಡಿರ್ಬೇಕಿರಿ ಕೆಳ ಬಗ್ಗೆ ನೋಡ್ರಿ ನೀವು, ಅಷ್ಟು ಹತ್ರಕ್ಕೆ ಬಂದಾರ ಅವರಿಗೆ. ಸೊ ಅದಕ್ಕೆ ಗುಡ್ಡಗಳನ್ನ ಮುಟ್ಟಿಬೇಡ್ರಿ ದಯವಿಟ್ಟು, ಗುಡ್ಡಗಳನ್ನ ಉಳಿಸ್ಕೊಳ್ರಿ. ಗುಡ್ಡ ಇರೋದಕ್ಕೆ ಚಿತ್ರದುರ್ಗ ಫೇಮಸ್ಸು. ಗುಡ್ಡ ಎಲ್ಲ ತಕೊಂಡ್ಬಿಟ್ರೆ ನಿಮ್ಮ ಚಿತ್ರದುರ್ಗ ಯಾರು ಬರಲ್ಲ. ದಾವಣಗೆರೆ ಆದಂಗೆ ಆಗುತ್ತೆ ನಿಮ್ಮದು. ದಾವಣಗೆರೆಗೆ ಚಿತ್ರದುರ್ಗ ಇಷ್ಟೇ ವ್ಯತ್ಯಾಸ. ನಿಮ್ದು ಐತಿಹಾಸಿಕ ಕಟ್ಟಡಗಳೆಲ್ಲ ಇದಾವೆ, ಇಲ್ಲಿ ಕೋಟೆಗಳಿದ್ದಾವೆ. JCB ಸಿಕ್ಕಿದೆ ಅಂತ ತಕ್ಷಣ ಎಲ್ಲ ಗುಡ್ಡಗಳನ್ನ ಕೆರಿಬಾರ್ದು ನೀವು. ನೋಡಿ, ಪ್ಲಾಸ್ಟಿಕಲ್ಲೂ ಹಾರಗಳು ಮಾಡಿ ಇಟ್ಕೊಳ್ರಿ, ಮರುಬಳಕೆ ಮಾಡ್ಕೊಳ್ರಿ, ಸೂಜಿ ದಾರ ಇಟ್ಕೊಳ್ರಿ, ಎಲ್ಲವೂ ಮರುಬಳಕೆ ಆಗ್ತದೆ. ಸೂಜಿ ದಾರ ಬಿಡಬೇಡ್ರಿ. ಇದೆಲ್ಲ ನಮ್ಮ ಹಳೆ ಟೆಕ್ನಾಲಜಿಗಳಲ್ಲ. ನೀರು ವೇಸ್ಟ್ ಮಾಡಬೇಡ್ರಿ. ಮದುವೆ ಮನೆಗೆ ನೀರು ಕೊಟ್ಟರೆ ಬಾಟ್ಲು ಸಮೇತ ಬಿಟ್ಟೆದ್ದು ಹೋಗ್ತಾರೆ. ಮದುವೆ ಮನೆಗೆ ಶಿಕ್ಷಣ ಕೊಡಬೇಕು. ಮದುವೆ ಮನೆಯಲ್ಲೇ ಒಂದು ಬೋರ್ಡ್ ಹಾಕೊಂಡು, ಅಲ್ಲೊಂದು ಬೈಕ್ ಹಾಕೊಂಡು ನೀರು ಬಿಡಬೇಡಿ, ಅನ್ನ ಬಿಡಬೇಡಿ ಅಂತ ಬಿಡಬೇಕು. ಅವ್ನು ಮದುವೆ ಮನೆ ಸಿಟ್ಟು ಬಂದ್ಬಿಡ್ತು, ಅವನಿಗೆ ಮದುವೆ ಆದ್ರೂ ಸಾಕಾಗಿರುತ್ತೆ ಅವನಿಗೆ. ಇವಾಗ ಏನಾದ್ರು ಪ್ಲಾಸ್ಟಿಕ್ ಹೇಳಕ್ ಹೋದ್ರೆ ಒದ್ದೆ ಓಡಿಸ್ತಾನೆ. ಕಾನೂನೇ ಮಾಡ್ಕೊಂಬರ್ಬೇಕು. ಮದುವೆ ಮನೆ ಮುಂದೆ ಒಂದು ಪೆಂಡಾಲ್ ಹಾಕೊಂಡು ಪರಿಸರ ಜ್ಞಾನ ತುಂಬಬೇಕು ನಾವು. ನೀರು ಬಿಡಬೇಡಿ, ಚೆನ್ನಾಗಿ ಊಟ ಮಾಡಿ. ಹಿಂದೆಲ್ಲ ಮಾಡೋರು ಖಾಲಿ ತಟ್ಟೆ ತೋರಿಸಿದ್ರೆ ಒಳ ಬಿಡೋರು, ಗೊತ್ತಾ? ಸ್ವಾಮೀಜಿಗಳು ಹೆಂಗೆ ತಟ್ಟೆ ಊಟ ಮಾಡ್ತಾರೆ ನೋಡಿದ್ರೆ ನೀವು? ನೀರು ಹಾಕೊಂಡು ತೊಳೆದು ಬಟ್ಟೆ ಒರೆಸ್ಕೊಂತಾರೆ ಅವರು. ನಾವೆಂಗೆ ಊಟ ಮಾಡ್ತಾ ಇದೀವಿ? ಎಲ್ಲ ಬಿಟ್ಟು ಎದ್ದು ಹೋಗ್ತಾ ಇದೀವಿ. ಸೊ ಇವೆಲ್ಲವೂ ಪರಿಸರದ ನಿಯಮದ ಉಲ್ಲಂಘನೆ ಆಗಿರೋದನ್ನ ನೀವು ಸ್ವಲ್ಪ ಗಮನ ಕೊಡಬೇಕು. ಆಮೇಲೆ ನಾವು ಸ್ವಂತ ಕಾಲ ಮೇಲೆ ನಿಲ್ತಾನೆ ಇಲ್ಲ, ಎಲ್ಲ ಬೇರೆಯವ್ರದ್ದು ಕಾಪಿ ಮಾಡ್ಕೊಳ್ಳೋದು. ನಮ್ಮ ವಿಚಾರಗಳನ್ನ ಮಾಡಿ ನಮ್ಮ ದೇಶಕ್ಕೆ ಏನಾಗಬೇಕಾಗಿದೆ, ಏನೇನು ಮಾಡಬೇಕು, ನಾವು ಡಿಸೈನೇ ಮಾಡಲ್ಲ. ಪಾಶ್ಚಿಮಾತ್ಯ ದೇಶದನ್ನ ಕಾಪಿ ಮಾಡ್ಕೊಂತೀವಿ. ಅಲ್ಲಿ JCB ಬಂದಿಯಾ, ನಾವು ಒಂದು JCB ತಂದ್ವಿ. ಅಲ್ಲಿ ಯಂತ್ರಗಳು ಬಂದು ನಾವು ತಂದ್ವಿ. ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಕೋಟಿಗಟ್ಟಲೆ ಜನ ಇದ್ದಾರೆ ಇಲ್ಲಿ. ಅವ್ರಿಗೆ ಪಾಠ ಮಾಡಬೇಕಲ್ಲ ನಾವು. ಅದಕ್ಕೆ ನಮಗೆ ಬೇರೆ ಥರ ಶಿಕ್ಷಣ ಬೇಕು, ಬೇರೆ ಥರ ಎಕ್ವಿಪ್ಮೆಂಟ್ಸ್ಗಳು ಬೇಕು. ಅದಕ್ಕೆ ಗಾಂಧೀಜಿಯವರು ಚರ್ಕ ಇಟ್ಕೊಂಡು ಭಾಳ ಆಂದೋಲನದಲ್ಲಿ ಭಾಗವಹಿಸಿದ್ರು. ಈಗ ನೋಡಿದ್ರೆ ಎಲ್ಲ ಬೈಕಲ್ಲೇ ಬರ್ತಾರೆ. ಒಬ್ಬರ ಜೋಗಿಮಟ್ಟಿ ನಡ್ಕೊಂಬಂದಿದ್ದೀರಾ? ಆಡುಮಲ್ಲೇಶ್ವರಿಗೆ ಎಲ್ಲ ಗಾಡಿಗೆ ಬರ್ತೀರಾ? ನಡ್ಕೊಂಬರ್ಬೇಕು. ಆ್ಯಕ್ಚುಲಿ ಕೋಟೆಗೆ ಮತ್ತು ನಮ್ಮ ಇದೆಯಲ್ಲ, ಮೈಸೂರಲ್ಲಿ ಒಂದು ಬೆಟ್ಟ ಇದೆಯಲ್ಲ, ಚಾಮುಂಡಿ ಬೆಟ್ಟ, ಅದಕ್ಕೆಲ್ಲ ಈಗ ಇದು ಮಾಡಕ್ಕೆ ಕೊಟ್ಟಿದ್ದಾರೆ ಅವರೆಲ್ಲ. ಏನು ಬೆಲ್ಟಲ್ಲಿ ಕರ್ಕೊಂಡೋಗಿ ಬಿಡೋದು ಅವ್ರನ್ನ. ನೋಡಿದ್ರೆ ನಡಿಬೇಕು ಅಂತಲೇ ಇವೆಲ್ಲ ಮಾಡಿರೋದು. ಇವೆಲ್ಲ ನೀವು ಹತ್ಕೊಂಬರ್ಬೇಕು, ನಡ್ಕೊಂಬರ್ಬೇಕು, ಸೈಡೆಲ್ಲ ನೋಡ್ಕೊಂತ ಬರಬೇಕು. ಸೈಡಲ್ಲೆಲ್ಲ ಬಾಟ್ಲು ಎಸ್ಕೊಂಬರೋದಲ್ಲ. ಅಲ್ಲೆಲ್ಲ ಬಾಟ್ಲು ಎಸ್ಕೊಂಬಂದಾರೆ ನೋಡ್ರಿ. ಅಲ್ಲೆಲ್ಲ ನಿಂತ್ಕೊಂಡಿರ್ತಾವೆ ಗಾಡಿಗಳು. ಅವು ಯಾಕೆ ನಿಂತ್ಕೊಂಡಿರ್ತಾವೆ ಅಂದ್ರೆ ಅಲ್ಲೇ ಕುಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾವೆ. ಹಂಗೆ ನಿಂತ್ಕೋಬಾರ್ದು ನೀವು. ಪರಿಸರ ನೋಡ್ಕೊಂತ ಬರಬೇಕಾಗಿತ್ತು. ಸೊ ಗಾಡಿಗಳನ್ನ ಭಾಳ ಡೇಂಜರ್ಸ್, ಭಾಳ ಉಪಯೋಗಿಸ್ತಾ ಇದ್ದೀವಿ ನಾವು ಅದನ್ನು.
ಆಮೇಲೆ ನೋಡಿ ಸಣ್ಣ ಸಣ್ಣ ವಸ್ತುಗಳು ಸಹ ಮರುಬಳಕೆ ಆಗಬೇಕು. ಕಸದಿಂದ ರಸ, ಎಲ್ಲವೂ ಕಸದಿಂದ ರಸ ಮಾಡ್ರಿ. ನೋಡಿ ಬಟ್ಟೆ ಚೀಲ, ಹಿಂದೆ ಬ್ಯಾನರ್ಲ್ಲ ಬಟ್ಟೆ ಚೀಲ, ಬ್ಯಾನರ್ಗಳ್ನು ಸಹ ಬಟ್ಟೆನಲ್ಲೇ ಬರ್ಸ್ಬೇಕು. ಆ್ಯಕ್ಚುಲಿ ಏನು ಹುಲಿ ನಮ್ಮ ಹುಲಿ ಚಿತ್ರ ಭಾಳ ಚೆನ್ನಾಗಿ ಬರ್ತಿದ್ದಾರೆ. ನಾಗು ಆರ್ಟ್ಸ್ ಹೋಗಿ ನೋಡ್ರಿ ನೀವು, ಅಲ್ಲೆಲ್ಲ ಹುಲಿಗಳನ್ನ ನಿಜವಾದ ಹುಲಿನೇ ಬಂದು ನಿಂತಿದೆಯೋ ಅನ್ನೋ ಬರೀತಾರೆ ಅವರು. ನಮ್ಮಲ್ಲಿ ಆರ್ಟಿಸ್ಟ್ಗಳು ಭಾಳ ಚೆನ್ನಾಗಿದ್ದಾರೆ. ಫ್ಲೆಕ್ಸೇ ಬೇಕಾಗಿರಲಿಲ್ಲ ನಮ್ಮ ದೇಶದಲ್ಲಿ. ಮುಖನ ಹಂಗೆ ಬರೀತಾರೆ, 5 ನಿಮಿಷದಲ್ಲಿ ಮುಖ ಬರೀತಾರೆ ಗೊತ್ತಾ, ಅಂತಂತ ಆರ್ಟಿಸ್ಟ್ಗಳಿದ್ದಾರೆ. ಬ್ಯಾನರ್ನೆಲ್ಲ ಬಟ್ಟೆನಲ್ಲೇ ಬರೆಸ್ಬೋದಾಗಿತ್ತು. ಬಟ್ಟೆ ಬರ್ದೋದ ತಕ್ಷಣ ಮತ್ತೆ ಮಸಿ ಬಟ್ಟೆ ಮಾಡ್ಕೊಂಡು ನೆಲ ಒರೆಸೋದು. ಫ್ಲೆಕ್ಸ್ ಬಂದ ಮೇಲೆ ಭಾಳ ವಿಕಾರ ಆಗಿದೆ. ನಾವು ನೋಡಿದ್ರೆ ನೀವು ಲಕ್ಷಾಂತರ ಫ್ಲೆಕ್ಸ್ ಕಟ್ತಾರೆ. ಸುಮ್ಮನೆ ಬರ್ತ್ಡೇ ಇದೆ ಅಂತ ತಕ್ಷಣ ನಾವು 500 ಫ್ಲೆಕ್ಸ್ ಕಟ್ಬಿಡ್ತಾನೆ ಅವನು. ತಕ್ಷಕ್ಕೆ ಆಗಲ್ಲ ನಗರಸಭೆಯವರಿಗೆ, ಅವನು ಇನ್ಫ್ಲೂಯೆನ್ಸ್ ಇರುತ್ತೆ ಅವನು. ಕೈಯಲ್ಲಿ ಬರಿ ಅಂದರೆ ಆಗಲ್ಲ. ಹಿಂದೆ ರಾಜ್ಕುಮಾರ್ ಚಿತ್ರ ರಿಲೀಸ್ ಆಗುತ್ತೆ ಅಂದರೆ 1 ತಿಂಗಳಿಂದ ರಾಜ್ಕುಮಾರ್ನ ಬರೀತಿದ್ರು ಅಂತವ್ರು. ಅವತ್ತೊಂದೊಂದು ಸಿನಿಮಾ ಬಂದು ಇಡಾರಂತೆ. ಈಗ 5 ನಿಮಿಷಕ್ಕೆ ಒಂದು ಫ್ಲೆಕ್ಸ್ ಮಾಡ್ಸ್ಕೊಂಬರಪ್ಪ ಅಂತ 5 ನಿಮಿಷಕ್ಕೆ ಕೊಡಗಲ್ಲ ಒಂದು ಫ್ಲೆಕ್ಸ್ ಆಗ್ಬಿಡ್ತಾರೆ ತಂದು. ಟೆಕ್ನಾಲಜಿ ನಮ್ಮನ್ನು ಹಾಳು ಮಾಡ್ತಾ ಇದೆ. ಅದಕ್ಕೆ ನೀವು ಸ್ವಲ್ಪ ಆದಷ್ಟು ಕೈಯಲ್ಲಿ ಟ್ರೈ ಮಾಡಿರಿ. ಕೈಯಲ್ಲಿ ಬ್ಯಾನರ್ ಬರೀ. ನಾನು ಇಲ್ಲೊಂದು ಬ್ಯಾನರ್ ಬರ್ದೀನಿ ನೋಡಿ ಕೈಯಲ್ಲಿ. ನಾನು ಕೈಯಲ್ಲಿ ಬರ್ದಿರೋ ಬ್ಯಾನರ್ಗಳು ಇದು 20 ವರ್ಷ ಆಯ್ತು ನಾನು ಬರ್ಸ್ ಇಟ್ಕೊಂಡು. ನಾನೇನು ಫ್ಲೆಕ್ಸ್ ಮಾಡಿಸ್ಕೊಂಡಿಲ್ಲ ನೋಡಿ. ಅಲ್ಲಿ ಗಾಂಧೀಜಿನ ಬರ್ಸಿದ್ದೀನಿ, ನಾನು ಕೈಯಲ್ಲೇ ಮಾಡಿಸಿದ್ದೀನಿ. ಎಲ್ಲ ಕೈಯಲ್ಲೇ ಮಾಡಿ. ಇಲ್ಲೊಂದು ಚರ್ಕ ಬರ್ತೀನಿ ನೋಡಿ, ನಾನು ಕೈಯಲ್ಲೇ ಬರ್ದಿದ್ದೀನಿ ನಾನೇ. ಇದು ನೋಡಿ ಇಲ್ಲಿ ವನ್ಯಗಳನ್ನು ರಕ್ಷಿಸಿ ನಾನೇ ಬರ್ದಿರೋದು. ಇದು ನಾನೇ ಆರ್ಟಿಸ್ಟು. ನೀವೆಲ್ಲ ಹೆಣ್ಮಕ್ಳು ಭಾಳ ಚೆನ್ನಾಗಿ ರಂಗೋಲಿ ಬರೀತೀರಿ. ನೀವು ಮನೆ ಮುಂದೆ ನೋಡಿದ್ರೆ ನೀವೆಲ್ಲ ಆ್ಯಕ್ಚುಲಿ ಆರ್ಟಿಸ್ಟ್ಗಳು. ನೀವು ಫ್ಲೆಕ್ಸಿಗೆ ಬರಲ್ಲ ಅಷ್ಟೇ, ರಂಗೋಲಿಗೆ ಸಾಯ್ತಿದ್ದೀರಿ ನೀವು. ರಂಗೋಲಿಗೆ ಯಾಕೆ ಸಾಯ್ತೀರಾ? ಇಲ್ಲಿ ಬರೀ ದುಡ್ಡು ಕೊಡ್ತೀನಲ್ಲ, ಫ್ಲೆಕ್ಸ್ ಬರೀ 500 ರೂಪಾಯಿ ಕೊಡ್ತೀನಿ ನಾನು. ಈ ಫ್ಲೆಕ್ಸಿಗೆ ಕಬ್ಬಿಲ್ಲ ಅಂದ್ರೆ 500 ರೂಪಾಯಿ ಚಾರ್ಜ್ ಮಾಡ್ತಾನೆ ಅವನು. ನೀವು 500 ರೂಪಾಯಿ ಗಳಿಸ್ಬೋದಿತ್ತಾ ಮನೆಯಲ್ಲಿ? ಒಂದು ಒಳ್ಳೆ ಈಗೆಲ್ಲ ಶಿವಮೊಗ್ಗ ಕಡೆ ಎಲ್ಲ ಮಾಡ್ತಿದ್ದಾರೆ. ಒಳ್ಳೆ ಕಾಟನ್ ಮೇಲೆ ಭಾಳ ಚೆನ್ನಾಗಿ ಚಿತ್ರ ಬರೀತಾರೆ. 1000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹುಡ್ಕೊಂಬರ್ತಾರೆ ಅವ್ರನ್ನ. ಸರ್ ಬಟ್ಟೆ ಮೇಲೆ ಬರೀರಿ ಸರ್, ಬಟ್ಟೆ ಮೇಲೆ ಬರೀರಿ ಸರ್, ಈ ಥರ ವೈಟ್ ಬಟ್ಟೆ ಮೇಲೆ ಬರೀತಾರೆ ಅವರು. ಸೊ ನೀವು ಆರ್ಟಿಸ್ಟ್ಗಳಾಗ್ರಿ. ನಾನು ಹೇಳೋದು ಕೆಲಸ ಇಲ್ಲ ಅಂತ ಚಿಂತೆ ಮಾಡ್ಕೋಬೇಡ್ರಿ, ಆರ್ಟಿಸ್ಟ್ಗಳಾಗ್ರಿ. ನೋಡಿ ಇಲ್ಲಿ ಹಳೇ ವೇಸ್ಟ್ ಬಟ್ಟೆಗಳದ್ದು ಸಹ ಡ್ರೆಸ್ ಹೊಲಿಸಿದ್ದೀವಿ, ಎಷ್ಟು ಚೆನ್ನಾಗಿದೆ. ಮಕ್ಕಳ ಡ್ರೆಸ್ಗಳು ಯಾವುದೇ ಎಸಿಬಾರು, ಟೈಲರಿಂಗ್ ಕಲ್ತಿರಬೇಕು. ಎಲ್ಲ ಕೆಲಸ ನೀವು ಮಾಡೋದು ಕಲ್ತ ಏನಾಗುತ್ತೆ, ಉದ್ಯೋಗನೂ ಸಿಗುತ್ತೆ ಮತ್ತು ಪರಿಸರನ ಉಳಿಯುತ್ತೆ. ನೋಡಿ ಈ ಥರ ವಸ್ತುಗಳಿಗೆ ಹೆಚ್ಚು ಬೆಲೆ ಕೊಡಬೇಕು. ನೋಡಿ ಇದು ಗಾಳಿ ಬೀಸ್ಕೊಳಕ್ಕೆ ಬರುತ್ತೆ. ಆ್ಯಕ್ಚುಲಿ ಬಿದ್ರು ಭಾಳ ಚೆನ್ನಾಗಿ ಬೆಳೆಯುತ್ತೆ. ಒಂದು ದಿವಸಕ್ಕೇನೋ 1 ಅಡಿ ಏನೋ ಬೆಳೆಯುತ್ತೆ ಅಂದ್ರೆ ಅವರು 24 hours ಫಾಸ್ಟೆಸ್ಟ್ ಗ್ರೋಯಿಂಗ್ ಏನೋ ಅಂತಾರೆ ಅವ್ರು. ಎಷ್ಟು ಅಡಿ ಬೆಳೆಯುತ್ತೆ ಬಿದ್ರಿಲ್ಲ ಅಂತ ನಾವು ಸುಳ್ಳು ಹೇಳ್ತಾ ಇದ್ದೀವಿ. ಆ್ಯಕ್ಚುಲಿ ಬಿದ್ರು ಭಾಳ ಚೆನ್ನಾಗಿ ಬೆಳೆಯುತ್ತೆ. ಶಿವಮೊಗ್ಗ ಕಡೆ ಎಲ್ಲ ಬೆಂಕಿ ಹಚ್ತಾರೆ ಅದಕ್ಕೆ, ಬುಡಕ್ಕೆ ಹೋಗಿ. ಬಿದ್ರು ಇರಬಾರ್ದು ಸರ್, ನಮಗೇನೇ ಜಮೀನು ಮಾಡೋಕ್ಕಾಗಲ್ಲ ಅಂತ. ಬಿದ್ರು ನಾವು ಮೇದಾರಿಗೆ ಕೊಟ್ಬಿಟ್ಟಿದ್ರೆ ಮೇದಾರುಗಳು ನಿಮ್ಗೆ ಅಲ್ಲೇ ಚುಪ್ಪಲು ಮಾಡಿಕೊಡೋರಲ್ಲ. ಇದ್ರಾಗೇನು ದುರಾಸೆ ಏನಿಲ್ಲ. ಈ ಮೇದಾರುಗಳು ಕೆಲಸ ಇಲ್ಲದೆ ಪಾಪ ಹೋಗಿ ಆಸ್ಪತ್ರೆ ಕೆಲಸ ಮಾಡ್ತಾರೆ ಅವರು. ನೋಡಿ ಕಾಡಿನ ಜೊತೆ ಸಂಬಂಧ ಕಲ್ಪಿಸಲೇ ಇಲ್ಲ ನಾವು ಅವ್ರ ಜೊತೆ. ನಾವು ಇಲ್ಲಿ ಸುಟ್ಟಾಕ್ತಿರ್ಬೇಕಿದ್ರೆ ಅವ್ನಿಗೆ ಕೊಡಲ್ಲ ನಾವು. ಅವನಿಗೆ ಹಂಗಾಗಬಾರ್ದು. ಅವನು ಬದುಕ್ತಿದ್ದ ನಮ್ಮ ಜೊತೆ. ಮೇದಾರಿ ಕೆಲಸ ಏನು ಕೊಡ್ತೀರಿ ಈಗ ನೀವು? ಅವನೇನು ಕಂಪ್ಯೂಟರ್ ಕಲಿಸ್ತೀರಾ ನೀವು? ಕುಂಬಾರಿಗೆ ಏನು ಕೆಲಸ ಕಳಿಸ್ತೀರಾ? ಕಂಪ್ಯೂಟರ್ ಕಲಿಸ್ತೀರಾ? ಅದಕ್ಕೆ ಗಾಂಧೀಜಿ ಗ್ರಾಮೀಣ ಚಿಂತನೆಗಳನ್ನೆಲ್ಲ ಇದ್ರಲ್ಲಿ ಇಟ್ಕೊಂಡಿದೆ. ನೀವು ನಿಮ್ಮ ಮನೆಗೆ ಇನ್ನು ಎತ್ತರ ಸ್ಥಾನದಲ್ಲಿ ಇಡ್ರಿ. ಇದನ್ನ ಇಟ್ಬಿಟ್ರೆ ಜನ ಹಿಂದುಳಿದ ಜಾತಿ ಅಂತ ಕರೀತಾರೆ. ಈಗ ನೋಡಿದ್ರೆ ನೀವು ಮಡಿಕೆ ಇಟ್ಕೊಂಡ್ರೆ ಹಿಂದುಳಿದ ಜಾತಿ, ನೀವು ಗುಡಿಸ್ಲು ಕಟ್ಕೊಂಡ್ಬಿಟ್ರೆ ಹಿಂದುಳಿದ ಜಾತಿ ನೀವು. ಅದೇ 5 ಸ್ಟಾರ್ ಹೋಟ್ಲನೂ ಗುಡಿಸ್ಲು ಕಟ್ಲಿ, ಅದು ರೆಸಾರ್ಟ್, ಅದು 500 ರೂಪಾಯಿ ಫೀಸ್ ಕೊಡ್ತಾರಲ್ಲ. ನೋಡಿ ಏನು ಮಾಡಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ನೋಡಿ ಕೊಲ್ಲೋದ್ರ ಬಗ್ಗೆ ಒಂದು ಸಣ್ಣದೊಂದು ಫಾರ್ಮುಲಾ ತಂದೀನಿ. ಎಲ್ಲರಿಗೂ ಯಾಕೆ ಹುಲಿ ಚಿರತೆ ಎಲ್ಲ ಕೊಲ್ಲಬೇಕು ಅಂತ ಆಸೆ ಅಂದರೆ ಅವ್ನಿಗೆ ಒಂಥರ ಕೊಲ್ಲೋದು ಭಾಳ ಖುಷಿ ಮನುಷ್ಯನಿಗೆ. ಒಂಥರ ಯಾರನ್ನಾರು ಒಡಿ ಸಾಯಿಸಂದ್ರೆ ಭಾಳ ಖುಷಿ ಜನಕ್ಕೆ. ಒಂಥರ ಹಿಂದೆ ರಾಜರುಗಳೆಲ್ಲ ಬೇಟೆ ಆಡಕ್ಕೆ ಹೋಗೋರು ಟೈಮ್ ಪಾಸಿಗೆ. ಕೊಲ್ಲೋದು ಹಿಂಸೆ. ನೀವೇ ಸಾಯಿರಪ್ಪ ನೋಡೋಣ ಹಂಗಾರೆ ಗನ್ ಹಿಡ್ಕೊಂಡು. ಇದು ಅಹಿಂಸೆ. ಆನೆ ಸಾಯಬೇಕು. ಹುಲಿ ಬಂದಾಗ ಸುಮ್ಮನೆ ನಿಂತ್ಕೊಂಡ್ಬಿಡ್ರಪ್ಪ, ನೀನು ಸಾಯಿಸಪ್ಪ ನನ್ನ, ನಾನು ಇನ್ನೇ ನಿಂತ್ಕೊಂತೀನಿ ಅಂತ ಪ್ರಯೋಗ ಮಾಡಿರಿ ನೋಡೋಣ. ಅದು ನಿಮ್ಗೆ ಬಿಟ್ಟರು ಬಿಡ್ಬೋದು, ನಾವು ಹೇಳಕ್ಕೆ ಬರಲ್ಲ. ಆನೆ ಬಂದಾಗ ಸುಮ್ಮನೆ ನಿಂತ್ಕೊಂಡ್ಬಿಡ್ರಪ್ಪ ಸತ್ತಂಗೆ. ಆನೆನ ಯಾಕೆ ಸಾಯಿಸ್ತೀರಿ ನೀವು? ನೀವು ಯಾಕೆ ಸಾಯೋದು ಕಲೀಲಿಲ್ಲ? ಫಸ್ಟ್ ನೀವು ಸಾಯೋದು ಕಲೀರಿ ಅಂತಾರೆ ಗಾಂಧೀಜಿ. ನೀವು ಸತ್ರನೇ ಸ್ವತಂತ್ರ ಆಳೋದು ಅಂತ. ಸೊ ನಾನಿಗೊಂದು ಪ್ರಶ್ನೆ ಕೇಳ್ತೀನಿ, ಯಾರ್ಯಾರು ಸಾಯಕ್ತಾ ಇರಿದ್ರೆ ಕೈ ಎತ್ತಿರಿ ಮತ್ತೆ ನೋಡೋಣ. ಒಬ್ರು ಇಲ್ವಾ? ನೀವು ಎತ್ತಿದ್ರೆ ಸುಮ್ಮನೆ ಇಂಡೈರೆಕ್ಟಾಗಿ ಕೈ ಎತ್ತಿದ್ದೀರ. ಒಬ್ರು ಸಾಯಕ್ಕೆ ತಯಾರಿಲ್ಲ ಅಂದಮೇಲೆ ನಾನೇ ಸ್ವತಂತ್ರ ತಂದು ಕೊಡೋಕ್ಕಾಗುತ್ತೆ ಅನ್ನೋರು ಗಾಂಧೀಜಿ. ಸಾಯಕ್ಕೆ ತಯಾರಾಗಬೇಕು ನಾವು, ಫಸ್ಟ್ ಸಾಯಕ್ಕೆ ಸಿದ್ಧವಾಗಬೇಕು. ನೋಡಿ ಅದಕ್ಕೆ ನಮಗೆ ಗುಲಾಮರು ಮಾಡಿದ್ದಂತ ಬ್ರಿಟಿಷರು. ಅವ್ರು ಬರೀ 1 ಲಕ್ಷ ಜನ ಬಂದಿದ್ರಂತೆ, ಕೋಟಿ ಜನ ಹಿಡ್ಕೊಂಡಿದ್ರಂತೆ. ಯಾಕೆಂದ್ರೆ ಗನ್ ತೋರಿಸ್ಬಿಟ್ರೆ ಸಾಕಂತೆಲ್ಲ ಓಡೋಗ್ತಿದ್ರು ಅಂತೆ. ಗಾಂಧೀಜಿ ಏನಂದ್ರೆ ಗನ್ ತೋರಿಸೋದು ಸಹ ಮುಂದೆ ಬರಬೇಕು, ಬುಲೆಟ್ ಎದೆಗೆ ಬೀಳಬೇಕು, ಬೆನ್ನಿಗೆ ಬೀಳಬಾರ್ದು. ಜಲಿಯನ್ ವಾಲಾದಲ್ಲಿ ನೋಡಿದ್ರೆ ಬುಲೆಟ್ ಎಲ್ಲ ಬೆನ್ನಿಗೆ ಬಿದ್ದಿದ್ವು ಅಂತ. ನೆಕ್ಸ್ಟ್ ಏನಂದ್ರೆ ಗೊತ್ತಾಗ, ನೆಕ್ಸ್ಟ್ ಇನ್ನೊಂದು ಜಲಿಯನ್ ವಾಲಾ ಬಾಗ್ ಅಂದ್ರೆ ಎದೆಗೆ ಬೀಳ್ಬೇಕು ಬುಲೆಟ್ ಅನ್ನೋರು ಗಾಂಧೀಜಿ. ಆ ಸಿದ್ಧಾಂತಗಳನ್ನ ಜನಕ್ಕೆ ಹೇಳ್ಕೊಡ್ಬೇಕು ನಾವು. ಹುಲಿಗಿಂತ ನಾವೇನು ಶ್ರೇಷ್ಠ ಅಲ್ಲ, ಆನೆಗಿಂತ ನಾವೇನು ಶ್ರೇಷ್ಠ ಅಲ್ಲ. ಆನೆ ಕಾಲಿಗೆ ಸಿಕ್ಕ ಸಾಯನ ಪುಣ್ಯ, ಹುಲಿ ಬಾಯಿಗೆ ಸಿಕ್ಕ ಸಾಯನ ಪುಣ್ಯ ಅನ್ಕೊಂಡ್ರೆ ನೋಡೋಣ ಎಷ್ಟು ಚೆನ್ನಾಗಿರುತ್ತೆ. ನಾವು ಸಾಯಕ್ಕೆ ಸಿದ್ಧ ಆಗಿಲ್ಲ, ಅದಕ್ಕೆ ನಾವು ಅವ್ರನ್ನೆಲ್ಲ ಸಾಯಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಸೊ ಇದೊಂದು ಒಂದು ವಿಚಾರ ನೀವು ಹಿಡ್ಕೋಬೇಕು. ಆಮೇಲೆ ನೋಡಿ ಈಗ ಭೂಮಿ ಖಾಲಿ ಆಗಿದೆ, ನೀರಿಲ್ಲ, ಭೂಮಿ ಹಸಿರಾಗಿತ್ತು, ಅಳುದಿ ಆಗಿದೆ. ಇದು ನಾವು ಮಾಡಿರೋ ಪರಿಸ್ಥಿತಿ. ಇವತ್ತು ನಮ್ಮನ್ನೆಲ್ಲ ಕೂರ್ಸ್ಕೊಂಡು ಇಲ್ಲಿ ಮಾಡ್ತಾ ಇರೋದು ಯಾವುದಕ್ಕೆ ಅಂದರೆ ಪರಿಸರ ಉಳಿಲಿ ಅಂತ. ಅಡುಗೆನೂ ಮಾಡಕ್ತಾ ಇರಲಿಲ್ಲ ಜನ ಈಗ. ಆಮೇಲೆ ಈ ಕಾಡ ಬಂದು ಅಡುಗೆ ಮಾಡ್ತಾರೆ, ಭಾಳ ಚೆನ್ನಾಗಿ ನಾನ್ ವೆಜ್ ಮಾಡ್ತಾರೆ, ಎಲ್ಲ ಅಡುಗೆ ಮಾಡ್ಕೊಂಡು ನೋಡಿದ್ರೆ ಊಟ ಮಾಡ್ತಾರೆ, ಹಂಗೆ ಬಿಟ್ಟು ಹೋಗ್ಬಿಡ್ತಾರೆ. ಹಂಗಾಗಬಾರ್ದು, ಪರಿಸರ ಉಳಿಸ್ಕೊಳ್ಳೋ ಅಂತ ಅಡುಗೆ ಆಗಬೇಕು. ಸೊ ನೀವು ನೋಡ್ರಿ ಎಲ್ಲ ಪ್ಲಾಸ್ಟಿಕಲ್ಲಿ ಊಟ ಬರುತ್ತೆ. ಆಮೇಲೆ ಜಂಕ್ ಫುಡ್ ತರ್ತಾರೆ ಒಳಗೆಲ್ಲ, ನೋಡಿದ್ರೆ ನೀವೆಲ್ಲ. ಆ್ಯಕ್ಚುಲಿ ನಾನು ಹೇಳೋದೇನು, ಇಲ್ಲಿ ಒಂದು ಸ್ತ್ರೀ ಶಕ್ತಿ ಸಂಘದವರಿಗೆ ಒಂದು ರೂಮ್ ಕೊಡಬೇಕು. ಅವರು ಕೋಡ್ ಬಾಳೆ, ಚಕ್ಲಿ, ನಿಪ್ಪಟ್ಟು ಮಾರಬೇಕು. ಇಲ್ಲಿ ಏನು ಮಾಡ್ತಿದ್ವಿ ನಾವು, ಬರೀ ಜಂಕ್ ಫುಡ್ ಮಾರ್ಬಿಡ್ತೀವಿ. ಹುಡುಗರೆಲ್ಲ ಬರ್ತವೆ, ಚಿಪ್ಸ್ ತರ್ತಾರೆ. ಪಿಕ್ನಿಕ್ಗೆ ಬಾ ಅಂದರೆ ಒಂದು 50 ಬಾಕ್ಸ್ ಹಿಡ್ಕೊಂಡು ಬರ್ತಾರೆ. ನೋಡಿದ್ರೆ ನೀವು ಇಲ್ಲಿ ಎಲ್ಲ ಜಂಕ್ ಫುಡ್ ತಿಂದು ಡಬ್ಬಿಗೆ ಹಾಕಿ ಹೋಗ್ತಾವೆ. ಅಲ್ಲಿ ಬಾಳೆಹಣ್ಣು ಮಾರಬೇಕು, ಕಿತ್ತಳೆ ಹಣ್ಣು ಮಾರಬೇಕು, ನಲ್ಲಿಕಾಯಿ ಮಾರಬೇಕು. ಅವಾಗ ಏನಾಗುತ್ತೆ, ಮಗು ಪರಿಸರಕ್ಕೆ ಹೊಂದ್ಕೊಳ್ಳುತ್ತೆ. ನೀವು ಸ್ಕೂಲ್ ಗೇಟಲ್ಲಿ ಮಾರ್ತಾರೆ ನೋಡಿದ್ರೆ ಅಜ್ಜರ್ಗಳು, ಅವ್ರು ಏನು ಮಾಡ್ತಾರೆ, ಅವೆಲ್ಲ ಬರೀ ನೆಲ್ಲಿಕಾಯಿ ಇವು ಮಾರ್ತಾರೆ. ಈ ಥರ ಮಕ್ಕಳನ್ನ ನಾವು ಬದಲಾಯಿಸಬೇಕಾಗಿತ್ತು. ನೋಡಿ 1 ರೂಪಾಯಿನ ಉಳಿಸೋದನ್ನು ಕಲಿಬೇಕು ನಾವು.
ಒಂದೊಂದು ರೂಪಾಯಿ ಉಳಿಸಿದ್ರು ಸಹ ನಾವು 1 ಕೋಟಿ ರೂಪಾಯಿ ಉಳ್ಸಕ್ಕೆ ಬರುತ್ತೆ ನಮಗೆ. ಆಮೇಲೆ ನೋಡಿ, ನಾನು ಸಣ್ಣದಾಗಿರೋದು ಮದುವೆ ನಡೆಸಿ ತಗೊಂಬಂದಿದ್ದೀನಿ. ಮದುವೆ ಹೆಂಗೆ ಆಗ್ತಾರೆ ಜನ, ಇಷ್ಟು ಗ್ರ್ಯಾಂಡಾಗಿ ಆಗ್ತಾರೆ. 5 ಪೇಜಿಗೆ ಮದುವೆ ಆಗಿದ್ದಾರೆ. 5 ಪೇಜಿಗೆ ನಾವು ಕಾರ್ಡ್ ಕಡಿಬೇಕಾ? 1 ಪೇಜಲ್ಲೂ ಮದುವೆ ಆಗ್ಬೋದಾಗಿತ್ತು. ಅವನು 5 ಪೇಜಲ್ಲಿ ಮದುವೆ ಆದ ಸಹ ಡೈವರ್ಸೇ ಆಗಿದ್ದಾನೆ, ಮತ್ತೆ ಸಕ್ಸಸ್ಫುಲ್ ಆಗಿಲ್ಲ. ಏನು ಮಾಡೋಣ, ನಾವು ತಗೊಂಡಿದ್ದೆ ಸಕ್ಸಸ್ ಆಗೋದನ್ನ ಇಂಪಾರ್ಟೆಂಟ್ ತಾನೆ. ನೋಡಿ, 1 ಪೇಪರು ಸಹ ವೇಸ್ಟ್ ಆಗಬಾರ್ದು ನಿಮ್ಮ ಜೀವನದಲ್ಲಿ. ನೀವು ಕಾಡಿಗೆ ಬಂದಿದ್ರಲ್ವಾ, 1 ಪೇಪರ್ ಹರಿದು ಬಿಸಾಡಿದ್ರು ಸಹ ನೀವು 1 ಮರ ಕಡ್ದಂಗೆ. ಅದು ಸ್ಕೂಲಲ್ಲಿ ಏನಂತಾರೆ ಗೊತ್ತಾ, ಹಳೆ ಪುಸ್ತಕ ತರಬೇಡ ಅಂತ. ನೋಡಿದ್ರೆ ಸ್ಕೂಲ್ನವ್ರು ಹಳೆ ಪುಸ್ತಕ ತರಬೇಡ, ಹಳೆ ಬೈಂಡ್ ಹಾಕಬೇಡ, ಅವ್ರಿಗೆ ಹೊಸ ತಗೊಂಡ್ರೆ ಬಿಸಿನೆಸ್. ಅವರು ಸ್ಕೂಲಲ್ಲಿ ಪರಿಸರ ಬಗ್ಗೆ ಹೆಂಗೆ ಮೂಡಿಸ್ತೀವಿ ನೀವು? ಶಿಕ್ಷಣ ಇಲಾಖೆ ಫೋರ್ಸ್ ಮಾಡಬೇಕು, ಹಳೆ ಪುಸ್ತಕನ ತಗೊಂಡು ಬರೆಯಪ್ಪ, ಅಲೋ ಮಾಡಿರಿ ಅವನಿಗೆ ಏನು ಬೇಕು. ಇಲ್ಲ, ನಾನು ಎಷ್ಟೋ ಸರಿ ಕೇಳಿದ್ದೀನಿ, ಹಳೆ ಪುಸ್ತಕ ಕೊಡೋದೇ ಇಲ್ಲ, ಹೊಸದೇ ತಗೋಬೇಕು. ಸೊ ಈ ರೀತಿ ಪರಿಸರದ ಮೇಲೆ ಏನಾಗಿದೆ, ಒತ್ತಡ ಬೀಳ್ತಾ ಇದೆ. ಒಂದು ಗೊಂಬೆ ತಗೊಂಬಂದಿ ನೋಡಲಿ, ಗೊಂಬೆಗೂ ಸಹ ನಾನು ಕೈಯಲ್ಲಿ ಮಾಡಿರೋ ಡ್ರೆಸ್ ಹಾಕಿದ್ದೀನಿ. ಯಾಕೆಂದರೆ ಎಲ್ಲವೂ ಕೈಯಲ್ಲಿ ಮಾಡಿರೋದನ್ನ ಹೇಳ್ರಿ ಅಂತ. ರಾಮಂಗೂ ಸಹ ಕೈಯಲ್ಲಿ ಮಾಡಿರೋ ಡ್ರೆಸ್ ಹಾಕ್ರಿ ನನ್ನ ಗಾಂಧೀಜಿ ದೇವಸ್ಥಾನಕ್ಕೆ ಹೋದಾಗ. ರಾಮನ್ ಡ್ರೆಸ್ಸು ಸೀತೆ ಡ್ರೆಸ್ ನೋಡ್ರಿ ಹೆಂಗಿದಾವೆ, 6 ಮಡಿ ಹುಟ್ಟಾರ ಅವರು ಗಾಡಿಗೆ ಬರಬೇಕಾದ್ರೆ. ಒಂದು ಕತ್ತಿ ತಗೊಂಬನಿ ನೋಡ್ರಿ, ಯಾರಿಗೆ ಭಯ ಇದೆ ಅವ್ರು ಕತ್ತಿ ಇಟ್ಕೊಂಡು ಓಡಾಡ್ತಾರಂತವ್ರು. ನೀವು ನೋಡಿದ್ರೆ ರೈತರೆಲ್ಲ ಕತ್ತಿ ಇಟ್ಕೊಂಡಿದಾರ? ಇಲ್ಲ, ಅವ್ರು ಧೈರ್ಯವಾಗಿ ಹೋಗ್ತಾರೆ. ಸೊ ನಾವೆಲ್ಲ ಕತ್ತಿ ಇಟ್ಕೊಂಡೇ ಓಡಾಡ್ತಾ ಇದ್ದೀವಿ, ಎಲ್ಲ ಸಾಯಿಸೋದು. ನೋಡಿ, ಇದಕ್ಕೆ ಹುಲಿ ಚರ್ಮದ ಥರನೇ ಬಣ್ಣ ಮಾಡಿದ್ದಾರೆ, ಸಿಂಥೆಟಿಕ್ ಕಲರ್ಸ್ ಇವು. ಹುಲಿ ಕೊಂದರ್ನೆಲ್ಲ ಹಿಂದೆ ಧೀರರು ಅಂತ ಕರೆದ್ರು. ನೋಡಿದ್ರೆ ನೀವು, ಹುಲಿ ಮೊನ್ನೆ ಒಬ್ಳು ಮಹಿಳೆಗೆ ಒಂದು ಚಿರತೆ ಏನೋ ಅಟ್ಯಾಕ್ ಮಾಡಿತ್ತು, ತಪ್ಸ್ಕೊಂಡು ಹೆಂಗೋ ಬಂದಿಯಾಳು ಅವಳು. ಹೋರಾಟ ಮಾಡ್ಕೊಂಡು ಬರ್ತಾಳೆ ಮನುಷ್ಯ ಅಂದಮೇಲೆ, ಏನು ಮಾಡೋಕ್ಕಲ್ಲ, ಒಂದು ಕತ್ತಿ ಇಟ್ಕೊಂಡು ಹೋಗ್ರಿ ಕಾಡಲ್ಲಿ ಪರವಾಗಿಲ್ಲ. ಏನೋ ಹೋರಾಟ ಬಂದಾಗ ಸಾಯಿಸೋಣ, ಹೋರಾಡೋಣ ಬೇರೆ. ನಿಮ್ಮ ಹವ್ಯಾಸ ಮಾಡ್ಕೋಬಾರ್ದು, ಹಾಬಿ ಮಾಡ್ಕೋಬಾರ್ದು. ನಾನು ಕೊಲ್ತೀನಿ ಅದನ್ನ ಅಂತ. ಏನೋ ನಿಮ್ಮ ರಕ್ಷಣೆಗೋಸ್ಕರ. ಈಗ ನಾಯಿಗಳು ಅಷ್ಟೇ ಭಾಳ ಅಟ್ಯಾಕ್ ಮಾಡ್ತಾವೆ. ನಾಯಿಗಳು ಕೋಲ್ ಇಟ್ಕೊಂಡು ಹೋಗ್ರಿ ಸರ್ ಅಂತಾರೆ. ಈಗಲ್ಲ ನಾಯಿ ಇಟ್ಕೊಂಡು 15 ನಾಯಿ ಬಂದ್ಬಿಟ್ಟು ಒಂದೇ ಸರಿ ರಾತ್ರಿ ಹೊತ್ತು ಓಡಾಡ್ರಿ ನೋಡೋಣ. ನೀವು ಸೆಕೆಂಡ್ ಶೋ ಫಿಲಮ್ಗೆ ಏನಾದ್ರು ಹೋಗಿ ಬರ್ರಿ, ನಾಯಿಗಳು ಸುತ್ತಾ ಬರ್ತಾವೆ. ಈಗ ನೋಡಿ ಎಷ್ಟು ಇಂಜೆಕ್ಷನ್ ಕೊಡ್ಬೇಕು ನಾವು, ಏನು ಕತೆ. ನಾಯಿಗೆ ಚೆನ್ನಾಗಿ ಬಿಸ್ಕತ್ತು ಬ್ರೆಡ್ ಹಾಕರಿದ್ದಾರೆ, ನಾಯಿನ ಕಡಿಲಿದಂಗೆ ತಡಿಯೋದು ಹೆಂಗಪ್ಪ, ಈಗ ಅದೇ ಚಿಂತೆ ಆಗ್ಬಿಟ್ಟಿದೆ. ಅಲ್ಲಿ ಪ್ರಾಣಿ ದಯಾ ಸಂಘದವ್ರು ಬರ್ತಾರೆ, ನಾಯಿ ಬೇಕು ಸಾರ್ ಅಂತಾರೆ. ಇವು ನಾಯಿ ಕಡ್ಸ್ಕೊಂತಾವೆ, ಮಕ್ಕಳನ್ನೆಲ್ಲ ಅಂತ ಹಿಚ್ಕೆ ಬಿಡ್ತಾವೆ. ಈ ಬ್ರೆಡ್ ಅಂಗಡಿ ಮುಂದೆ ನೋಡ್ರಿ ನೀವು, ಬೇಕ್ರಿ ಮುಂದೆ ನಾಯಿಗಳು ನಿಂತಿರ್ತಾವೆ. ಮಗು ಏನಾರು ಬ್ರೆಡ್ ತಗೊಂಡು ಹೊರ ಬರಲಿ, ಕೈಗೆ ಫಸ್ಟ್ ಅಟ್ಯಾಕ್ ಮಾಡೋದು. ಯಾಕೆಂದ್ರೆ ಬ್ರೆಡ್ ಹಾಕಿ ರೂಢಿ ಮಾಡಿದ್ದಾರೆ, ಮಾಂಸ ಹಾಕಿ ರೂಢಿ ಮಾಡಿದ್ದಾರೆ. ಸೊ ಹೀಗಾಗಿ ಇವರೆಲ್ಲ ಸ್ವಲ್ಪ ನೀವು ಕೊಲ್ಲೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಆಮೇಲೆ ಶೌಚಾಲಯ ನೋಡಿ, ಕಾಡಿಗೆ ಬಂದರೂ ಸಹ ನೀವು ಎಲ್ಲೂ ಗಲೀಜು ಮಾಡೋಂಗಿಲ್ಲ. ನೋಡಿ, ಬೆಕ್ಕೆಲ್ಲರ ಟಾಯ್ಲೆಟ್ಗೆ ಹೋಗೋದು ನೋಡಿದ್ರೆ ನೀವು, ಮಣ್ಣು ತೆಗೆದು ಅದು ಟಾಯ್ಲೆಟ್ಗೆ ಹೋಗ್ಬಾರ್ದು. ಗಾಂಧೀಜಿ ಇದನ್ನು ಹೇಳ್ಕೊಟ್ಟಿದ್ರು ಜನಕ್ಕೂ ಸಹ, ನಿಮಗೆ ಟಾಯ್ಲೆಟ್ ಇಲ್ಲ ಅಂದ್ರೆ ಏನು ಚಿಂತೆ ಇಲ್ಲ ಕಣಪ್ಪ, ಅಲ್ಲಿ ಗುಂಡಿ ತೋಡ್ಕೊಂಡು ಮಣ್ಣು ಮುಚ್ಚಿ ಬಾ ಅನ್ನೋರು. ಸೊ ಇದನ್ನೆಲ್ಲ ಶೌಚಾಲಯದ ಬಗ್ಗೆ ಹೇಳ್ಬೇಕು ನಾವು. ನೋಡಿ, ಇಲ್ಲಿ ಶೌಚಾಲಯ ಕಟ್ಟಿದ್ದಾರೆ ಅವರು, ಚೆನ್ನಾಗಿ ನೀರು ಹಾಕಬೇಕು, ಅವನ್ನೆಲ್ಲ ನೋಡ್ಕೋಬೇಕು. ಇದೆಲ್ಲ ಮಕ್ಳಿಗೆ ಹೇಳ್ಕೊಡ್ಬೇಕು. ಅದು ತುಂಬ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳೆಲ್ಲ. ನೋಡಿದ್ರೆ ನೀವು, ಕಾಸ್ಮೆಟಿಕ್ಸ್ ಭಾಳ ಯೂಸ್ ಮಾಡ್ತೀವಿ ಈಗ. ಅದು ಸಿಂಥೆಟಿಕ್ ಇರ್ಬೋದು, ಮೊದಲು ನ್ಯಾಚುರಲ್ ಆಗಿರೋವು, ಈ ಸಿಂಥೆಟಿಕ್ಕು ಬಂದಾವೆ. ಎಲ್ಲವೂ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡ್ತಾ ಇರೋದ್ರಿಂದ. ಈಗ ನೋಡಿ, ಪ್ರಾಣಿ ಪಕ್ಷಿ ಬಗ್ಗೆ ನಮ್ಮ ಮೊನ್ನೆ ಒಂದು ಹೇಳಿದ್ರು, ಪಕ್ಷಿಗಳು ಹೆಂಗಿರ್ತವೆ, ಅದು ಬಾಲ ಹೆಂಗಿರುತ್ತೆ, ಮೂತಿ ಹೆಂಗಿರುತ್ತೆ, ಫೆದರ್ ಹೆಂಗಿರುತ್ತೆ, ಪಕ್ಷಿ ಯಾಕೆ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಅವ್ರು ಒಂದು ಭಾಷಣವೇ ಮಾಡಿದ್ರು. ನಾವು ಆ ಭಾಷಣ ನಾನು ಮೊನ್ನೆ ಕೇಳಿದ್ದೀನಿ. ನನ್ನ ವಯಸ್ಸಿಗೆ 61ಕ್ಕೆ ನಾನು ಆ ಭಾಷಣ ಕೇಳಿದ್ದೀನಿ ಬರ್ಡ್ಸ್ ಬಗ್ಗೆ. 61 ವರ್ಷ ನಾನು ವೇಸ್ಟ್ ಮಾಡ್ಕೊಂಡಿದ್ದೀನಿ ಜೀವನ. ಅಂದ್ರೆ ನೋಡಿ, ನಾವು ಏನು ಹೇಳೇ ಕೊಡ್ತಾ ಇಲ್ಲ ಮಕ್ಕಳಿಗೆ. ಬರ್ಡ್ಸ್ ಹೆಂಗಿರುತ್ತೆ, ಅದು ಹೆಂಗೆ ವಾಚ್ ಮಾಡಬೇಕು, ಅದ್ರ ಬಿಹೇವಿಯರ್ ಹೆಂಗೆ ಪಾಠ ಮಾಡೋರೇ ಇಲ್ಲ. ಅವ್ರು ತುಂಬ ಚೆನ್ನಾಗಿ ಸ್ಲೈಡ್ಸ್ ಹಾಕಿ ಮೊನ್ನೆ ತೋರಿಸಿದ್ರು, ಎಷ್ಟು ಥರ ಪಕ್ಷಿಗಳಿದ್ದಾವೆ, ಅವು ಹೆಂಗೆ ಅಟ್ರಾಕ್ಟ್ ಮಾಡ್ತವೆ, ಹೆಂಗೆ ಬಣ್ಣ ಬದಲಿಸಿ. ನೀವಂಥ ಭಾಷಣಗಳೆಲ್ಲ ಕೇಳಬೇಕು ನೀವು. ಅದಕ್ಕೆ ಆ್ಯಕ್ಚುಲಿ ಒಂದು ಆಡಿಟೋರಿಯಂ ಬೇಕಾಗುತ್ತೆ ನಿಮಗೆ. ನೀವು ಬಂದು ಇಲ್ಲಿ ಕುತ್ಕೊಂಡು ನೋಡ್ಕೊಂಡು ಹೋಗಬೇಕಾಗುತ್ತೆ. ನೋಡಿ, ಟೈಮ್ ಇಲ್ಲ ನಿಮಗೆಲ್ಲ. ಅದು ಹೆಂಗೆ ಮತ್ತೆ ಕರ್ಕೊಂಡು ಕೂರಿಸಿದಾರೆ ಗೊತ್ತಿಲ್ಲ ನಿಮಗೆ. ಕಾಲೇಜವರು ನಿಮಗೆ ಅಷ್ಟು ಒತ್ತಡ, ಕ್ಲಾಸ್ ಇರುತ್ತೆ. ಈಗ ನೋಡಿ, ನ್ಯಾಷನಲ್ ಅಂತ ಮಾಡೋಕ್ಕೂ ಟೈಮ್ ಇಲ್ಲ ಈಗ ನಮಗೆ. ಅದು 5 ನಿಮಿಷ ಹೋಗುತ್ತಲ್ಲ ಸರ್, ಪಾಠ ಮಾಡೋಣ ಅಂತಾರೆ. ಈಗ ನೋಡಿದ್ರೆ ಒಂದು ಸ್ಕೂಲ್ ಕಾಲೇಜ್ಗಳಲ್ಲಿ ಎಷ್ಟು ಒತ್ತಡ ಬಿದ್ದಿದೆ ಅಂದರೆ, ಮಕ್ಕಳಿಗೆ ಯಾವ ಆ್ಯಕ್ಟಿವಿಟೀಸು ಇಲ್ಲ ಅವರಿಗೆ, ಬರೀ ಓದು. ಅದಕ್ಕೆ ಟೈಮ್ ಒತ್ತಡದಲ್ಲಿರೋದ್ರಿಂದ ನಾವು ಇವನ್ನೆಲ್ಲ ವಿಚಾರಗಳನ್ನ ಹೇಳೋದೇ ಕಷ್ಟ ಆಗಿದೆ ನಿಮಗೆ ಅಲ್ವಾ. ಆಮೇಲೆ ಈಗ ನೋಡಿ, ನಾನೊಂದಿಷ್ಟು ಬಂಗಾರದ ಬಳೆನೂ ಸಹ ತಗೊಂಬಂದಿನಿ. ಈಗ ಮೈನಿಂಗ್ಸ್ನವ್ರು ಬರ್ತಿದ್ದಾರೆ. ನೋಡಿದ್ರೆ ಈಗ ಮೈನಿಂಗ್ಸ್ ಮಾಡೋಣ ಇಲ್ಲಿ ಚಿತ್ರದುರ್ಗಕ್ಕೂ ಇದ್ರ ಹತ್ರ ಎಲ್ಲ ಭಾಳ ಸಿಗುತ್ತೆ ಅಂತ. ಬಂಗಾರದಲ್ಲ ಸರ್, ಅದು ಕಬ್ಬಣದೆಲ್ಲ ಮಾಡ್ತಿದ್ದಾರೆ. ಅಲ್ಲ ನೋಡಿ, ಮೈನಿಂಗ್ಸ್ನ ಈಗ ಕಬ್ಬಣಕ್ಕೆ ಮಾಡ್ಕೊಳ್ಳಿ, ಮನೆ ಕಟ್ಕೊಳ್ರಿ ನೀವು. ಕಬ್ಬಣ ಬೇಡ ಅನ್ನಲ್ಲ ನಾನು, RCC ಮನೆ ಬೇಕಾ ಕಟ್ಕೊಳ್ರಿ, ಮತ್ತೆ ಯಾವುದಕ್ಕೂ ಹೆಚ್ಚಿಗೆ ಉಪಯೋಗಿಸ್ಬೇಡ್ರಿ. ಬಂಗಾರ ಏನು ಅಷ್ಟು ಅವಶ್ಯಕತೆ ಇರಲಿಲ್ಲ, ಭಾಳ ಬಂಗಾರ ತೆಗಿತೀಯಾರು. ನೋಡಿದ್ರೆ ಕೋಲಾರದಲ್ಲಿ ಕೆಲಸ ಇಲ್ಲ ಸರ್, ಗಣಿ ಓಪನ್ ಮಾಡಿ ಅಂತಾರೆ. ಮೊನ್ನೆ ಇಲ್ಲಿ ಯಾರೋ ಒಬ್ಬರೊಂದು ಚಿನ್ನದ ಗಣಿ ಇದೆ ಸರ್, ಓಪನ್ ಮಾಡಿ ಸರ್, ನಮ್ಗೆ ಉದ್ಯೋಗ ಸಿಗುತ್ತೆ. ಉದ್ಯೋಗ ಅಂದ್ರೆ ಏನು, ಭೂಮಿ ಒಳಗೆ ಹೋಗಿ ಬಂಗಾರ ತರದೇ ಉದ್ಯೋಗನ? ನಾವು ಚರ್ಕ ಬಿಟ್ಟು ಮೇಲ್ಗಡೆ ಇರೋ ಉದ್ಯೋಗಗಳನ್ನ. ಗಾಂಧೀಜಿ ಕಾಲದಲ್ಲಿ ಹಿಂಗೆ ಬಟ್ಟೆ ಹಾಸಿದ್ರೆ ಗಾಂಧೀಜಿ ಬಂಗಾರ ಒಡವೆಲ್ಲ ತೆಗೆದು ಹಾಕಾರಂತೆ, ಹೆಣ್ಮಕ್ಳಿಗೆ ಒಡವೆಲ್ಲ ತಂದು ಹಿಂಗೆ ಹಾಕಾರಂತೆ, ತಗೊಳ್ಳಿ ಸರ್ ದೇಶ ಕಟ್ಟ್ರಿ ಅಂತ. ಒಬ್ಬರಾರ ಬಂದು ಬಂಗಾರ ಹಾಕ್ರಿ ನೋಡೋಣ ಈಗ ಟೇಬಲ್ ಮೇಲೆ. ಇಲ್ಲ ನೋಡ್ರಿ, ನಾವು ಎಲ್ಲ ಹೆಂಗೆ ಕಟ್ಕೊಂಡಿದ್ದೀವಿ ದೇಶ. ಅವತ್ತು ಮಹಿಳೆಯರು ಎಲ್ಲ ತೆಗೆದು ಕೊಟ್ಟಿದ್ದೀರಾ, ಇವತ್ತೆಲ್ಲ ಇಸ್ಕೊಂಡ್ ಕಲ್ತ್ಕೊಂಡಿದ್ದೀರಾ. ನೀವು ಬಂಗಾರ ಬಿಡ್ರಿ ಅಂದ್ರೆ ಅವತ್ತು ಗಾಂಧೀಜಿ. ಬಂಗಾರ ಬೇಡ ನಿಮ್ಗೆ, ಅಷ್ಟೊಂದು ಹಾಕ್ಬೇಕು, ಅನ್ಸೇಫ್ ಆಗ್ತೀರಿ ನೀವು. ಸೊ ಇದನ್ನ ಈಗ ಫಾರ್ಮುಲಾ ಯೂಸ್ ಮಾಡ್ಕೊಳ್ರಿ, ಬಂಗಾರ ಬೇಡ ಅನ್ರಿ. ಯಾರ್ಯಾರು ಬಂಗಾರ ಬೇಡ ಕೈ ಎತ್ತಿ ನೋಡೋಣ, ಹೆಣ್ಮಕ್ಳು ಒಬ್ಬರ ಕೈ ಎತ್ತಿ ನೋಡೋಣ. ಸ್ಕೂಲಾಗ ಎತ್ತುತ್ತೋ ಪಾಪ ಹೆಣ್ಮಕ್ಳು ಬಂಗಾರ ಬೇಡ ಸರ್ ಅಂತ, ಅವ್ರ ಅಪ್ಪ ಅಮ್ಮ ಹಾಕ್ತಾರೆ ಅವ್ರಿಗೆ. ನೋಡಿ ಹೆಂಗಿದೆ. ಅದಕ್ಕೆ ಶಿಕ್ಷಣದಲ್ಲಿ ನೀವು ಬದಲಾವಣೆ ಮಾಡಿ. ಸಣ್ಣ ಹುಡುಗಿ ಒಬ್ಳು, ಅವ್ರ ಹೆಸರು ಕೌಮುದಿ ಅಂತಿರ್ಬೇಕು, ಕೇರಳ. ಅವ್ಳು ಎಲ್ಲ ಬಂಗಾರ ಕೊಡ್ತಾವೆ ಗಾಂಧೀಜಿ. ಅವ್ರ ಪುಸ್ತಕದಲ್ಲಿ ಬರೀತಾರೆ ಅವಳ ಹೆಸರು, ನೀವು ಯಾವತ್ತೂ ಬಂಗಾರ ತೊಗೊಳ್ಬಾರ್ದು. ಇದು ನೋಡಿ, ಪರಿಸರ ಸ್ನೇಹಿ ಗಣಪತಿ ಸಣ್ಣದಿರಲಿ, ಕಾರ್ಯಕ್ರಮ ದೊಡ್ಡದಿರಲಿ. ಗಣಪತಿ ದೊಡ್ಡದಾಗಿದೆ, ಕಾರ್ಯಕ್ರಮಗಳೇ ಇಲ್ಲ. ನೋಡಿದ್ರೆ ಊರಿಗೆ ಗಣಪತಿ ದೊಡ್ಡದಾಗಿದೆ, ಕ್ರೇನಲ್ಲಿ ಎತ್ಕೊಂಬಂದು ನೀರಿಗೆ ಬಿಡೋದೇ ಒಂದು ಖುಷಿಯ ಉಕ್ಕೆ. ಕಾರ್ಯಕ್ರಮ ಒಂದು ಇರಲ್ಲ, ಅಲ್ಲೇನು ಕೋಲಾಟನೂ ಇಲ್ಲ, ಡ್ಯಾನ್ಸು ಇಲ್ಲ, ಹರಿಕತೆ ಇಲ್ಲ,
ಏನೂ ಇಲ್ಲ, ಬರೀ ಗಣಪತಿ ದೊಡ್ಡದು. ಡ್ಯಾನ್ಸ್ ಇದೆ ಸರ್, ಡ್ಯಾನ್ಸ್ ಬೇರೆ ಇದಾವೆ, ಇರ್ಬೋದೇನೋ. ಆಮೇಲೆ ಈಗ ಹೆಂಗಾಗಿದೆ ಗೊತ್ತಾ, ಗಣಪತಿ ಇಡಕ್ಕೆ ಶಾಮಿಯಾನ ಇದೆಲ್ಲ ಯಾರು ಸರ್ ಮಾಡೋದು, ಅಂಗಡಿಯಿಂದ ಗಣಪತಿ ತಗೊಳೋದು, ಅದನ್ನ ಮೆರವಣಿಗೆ ಮಾಡ್ಕೊಂಬಂದು ನೀರಿಗೆ ಬಿಟ್ಬಿಡೋದು ಅತ್ರ. ಇದು ಈಗ ಬರ್ತಾ ಇದೆ, ಈಗ ಹೊಸ ಟ್ರೆಂಡ್. ಈಗ ಹಂಗೆ ಅದು ಇಡೋದೇ ಇಲ್ಲ, ಈಗ ತಗೊಳೋದು ತಂದು ನೀರಿಗೆ ಬಿಡೋದು, ಒಂದು DJ ಸೌಂಡ್ ಹಾಕೊಂಡು ಕುಣಿದಿದ್ದೆ. ಹಿಂಗೆ ಆಗಬಾರ್ದಾಗಿತ್ತು. ಅದಕ್ಕೆ ಯೂತ್ಸ್ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಪರಿಸರ ಸ್ನೇಹಿ ಹಬ್ಬಗಳಾಗಲಿ ಎಲ್ಲ. ಈ ದೀಪಾವಳಿ ಬರುತ್ತೆ, ಪಟಾಕಿ ಹೊಡಿಯೋದೆ, ರಾತ್ರಿ 12 ಆದರೂ ಪಟಾಕಿ ಹೊಡಿಯೋದೆ. ರೂಲ್ಸ್ ಇದೆ ತಾನೆ, 10 ಗಂಟೆ ಒಳಗೆ ನಿಲ್ಲಿಸಬೇಕು ಅಂತ. ಎಲ್ಲಿದೆ, ಯಾವ ಫಾಲೋ ಮಾಡ್ತಾನೆ, ಎಲ್ಲೆಲ್ಲ ಹೊಡಿತಿರ್ತಾನೆ ಸುಮ್ಮನೆ. ಎಲ್ಲ ಹಿಡ್ದೇನು ಜೈಲಿಗೆ ಹಾಕೋಕ್ಕಾಗುತ್ತೆ ಅವ್ರನ್ನ. ನಾವು ಅರ್ಥ ಮಾಡ್ಕೋಬೇಕು, ಪಟಾಕಿ ಹೊಡಿದಂಗೆ ನೀವು ದೀಪಾವಳಿ ಮಾಡ್ರಿ ಅಂತ. ನೋಡಿ, ಬಣ್ಣಗಳು ಪೆನ್ನು ಸಹ ಬಿಸಾಡಬೇಡ, ಅದರಲ್ಲೂ ನೀವು ಬಣ್ಣದ ಹಾರ ಮಾಡಿ ಇಟ್ಕೋಬೋದು. ತರಂಗಗಳು ಹೆಂಗೆ ಕೆಲಸ ಮಾಡ್ತವೆ, ಯಾವುದು ಕಸ ಅನ್ನೋದೇ ಇಲ್ಲ. ನೋಡಿ, ಫಾರಿನಿಂದ ದೇವರು ಬರ್ತಾವೆ ಈಗ. ನೆಕ್ಸ್ಟ್ ಫಾರಿನ್ ಗಣಪತಿ ಬಂದರೂ ಬಂದದ್ದು. ನೋಡಿ, ನಾನು ಆಂಜನೇಯನ ಬಿಸಾಡಿದ್ರೆ ಸುದ್ದಿ ಆಗಲ್ಲ. ಬೇರೆ ಜಾತಿಯವನು ಯಾರ ಧರ್ಮದ ಆಂಜನೇಯನ ಬಿಸಾಡಿದ್ರೆ ರಕ್ತದ ಓಕುಳಿ ಆಡುತ್ತೆ. ಇದು ಬಿಸಾಡಿರೋ ಆಂಜನೇಯ ತಾಂಬಂದಿರೋದು ನಾನು. ಜನ ದೇವ್ರುಗಳನ್ನ ಬಿಸಾಡೋದು ಕಲ್ತಾರಲ್ಲ, ಈಗ ಸಾಕಾಗ್ಬಿಡ್ತಾವೆ, ದೇವರು ಭಾಳ ಆಗ್ಬಿಡ್ತಾವೆ ಪ್ರೊಡಕ್ಷನ್ ಆಗಿ. ಅವ್ರು ಎಲ್ಲಿ ಬಿಸಾಡ್ಬೇಕಪ್ಪ ತಂದು ಎಲ್ಲೆಲ್ಲ ಇಟ್ಬಿಡ್ತಾರೆ, ಮೂಲೆಗೆಲ್ಲ ಇಟ್ಬಿಡ್ತಾರೆ. ಅಲ್ಲಿ ನೋಡಿದ್ರೆ ಶೌಚಾಲಯ ರೀಸರ್ಸ್ಗೆ ಹೋಗ್ಬೇಡ್ರಿಂದ ದೇವ್ರುಗಳನ್ನೆಲ್ಲ ಇಟ್ಬಿಟ್ಟಿದ್ದಾರೆ. ಇದು ಒಳ್ಳೆ ಕರ್ಮ ಅಲ್ರಿ, ದೇವ್ರನ್ನೆಲ್ಲ ಇಟ್ಟು ಜನರಿಗೆ ಅಲ್ಲಿ ಶೌಚಾಲಯಕ್ಕೆ ಹೋಗ್ಬೇಡಿ ಅನ್ನೋ ಪರಿಸ್ಥಿತಿ ಬಂದಿತ್ತು ನಮ್ಗೆ. ಹಂಗೆ ಮಾಡಿ ಆಮೇಲೆ ತಲೆ ಕುಡಿದಿರ್ತಾರಲ್ಲ, ಅವ್ರು ದೇವ್ರ ಮೇಲೆ ರೀಸರ್ಸ್ಗೆ ಹೋಗಿರ್ತಾರೆ. ಅವನಿಗೆ ಎಲ್ಲಿ ನೀವು ಪಟ ಮಾಡ್ತೀರಿ, ದೇವ್ರಿಗೆ ಸೇರ್ಕೊಂಡ್ರಿ ಅಲ್ಲಿ ಅಂತ ಟೈಲ್ಸ್ ಮೇಲೆಲ್ಲ ದೇವ್ರು ಬರ್ದಿರ್ತಾರೆ. ಆಮೇಲೆ ಈಗ ನೋಡಿ, ಇಲ್ಲಿ ಮುಖವಾಡಗಳನ್ನ ಮಾಡಿದ್ದಾರೆ, ಇಲ್ಲಿ ಭಾಳ ಚೆನ್ನಾಗಿ ಮುಖವಾಡಗಳನ್ನೆಲ್ಲ ಮಾಡಿದ್ದಾರೆ, ಆನೆ ಹೂವು ಇವೆಲ್ಲ. ನಾವು ಮೊನ್ನೆ ಮಕ್ಕಳಿಗೆಲ್ಲ ಕೊಟ್ವಿ, ತುಂಬ ಇಂಥವೆಲ್ಲ ಹಾಕ್ಸ್ಕೊಂಡು. ಆ್ಯಕ್ಚುಲಿ ಬರೀ ಆಟ ಆಡ್ತಾವಲ್ಲ ಹುಡುಗರು, ಬರೀ ಆಟ ಆಡಬಾರ್ದು. ಆಟ ಆಡೋಕ್ಕೆ ನೀವು ಊರಾಗ ಹೋಗಿ ಆಟ ಆಡ್ಬೋದು. ಇಲ್ಲಿ ಬಂದಮೇಲೆ ಪ್ರಾಣಿ ಬಗ್ಗೆ ಇದನ್ನೆಲ್ಲ ಅಧ್ಯಯನ ಮಾಡಿ ಸೈಲೆಂಟಾಗಿ ಕೂತ್ಕೊಂಡು. ಕರಡಿನ 1 ಗಂಟೆ ನೋಡ್ರಿ, ಅಷ್ಟು ಚೆನ್ನಾಗಿರುತ್ತೆ ಕರಡಿ. ಎಷ್ಟು 1 ಗಂಟೆ ಆಟ ಆಡುತ್ತೆ. ಒಂದು ಹುಲಿ ಮುಂದೆ 1 ಗಂಟೆ ಕೂತ್ಕೊಳ್ಳಿ. ಇದನ್ನು ನಾವು ಪಾಠ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಬರೀ ಆಟ ಆಡೋದೇ ಅಭ್ಯಾಸ ಮಾಡ್ಕೋಬೇಡಿ, ಹೋಗ್ಬೇಕು, ಸ್ಟಡಿ ಮಾಡ್ಬೇಕು. ಸೈಲೆಂಟಾಗಿ ಕೂತ್ಕೊಂಡು ಮಗು ಒಂದು ಪ್ರಾಣಿ ನೋಡೋದು ಹೇಳ್ಕೊಟ್ಟಿಲ್ಲ ನಾವು. ಕಿರ್ಚಾಡೋದೇ, ಬರೀ ಕಿರ್ಚಾಡೋದು ಆಟ ಆಡೋದೇ ಆಗಿದೆ. ಹಾಗೆ ಇವೆಲ್ಲ ನಾವು ಮಕ್ಕಳಿಗೆ ಮುಖವಾಡ ಹಾಕೊಂಡು ಓಡಾಡಲಿ ಅಂತೇಳಿ, ಫೋಟೋ ತೆಗೆಸ್ಕೊಳ್ಳಿ ಅಂತೇಳಿ ಅರಣ್ಯ ಇಲಾಖೆ ಮಾಡೋದು ನಾವೀಗ ತೋರಿಸ್ತಾ ಇದ್ದೀವಿ ಎಲ್ಲರಿಗೂ. ಹಾಗೆ ಅದ್ರ ಮೇಲೆ ನೋಡಿ, ಹಸುಗಳು ಸಹ ಪ್ಲಾಸ್ಟಿಕ್ ತಿಂತಾ ಇದ್ದಾವೆ. ಹಸುಗಳು ಈ ಸರ್ ಹೇಳಿದ್ರು, ಅವರು ವೆಟರ್ನರಿ ಎಷ್ಟು ಪ್ಲಾಸ್ಟಿಕ್ ಸಿಗುತ್ತೆ ಹೊಟ್ಟೆ ಒಳಗೆ ಅಂತ. ಅದು ಆ್ಯಕ್ಚುಲಿ ಅವ್ರು ತೆಗಿತಾರಲ್ಲ, ಅವ್ರು ನಮಗೆ ತೋರಿಸ್ಬೇಕು ತಂದು. ಅವ್ರು ಒಳಗೆ ಎಷ್ಟು ಕೆಜಿ ತೆಗ್ದಾರೆ ನಮಗೆ ಗೊತ್ತಿಲ್ಲ, ಅದಕ್ಕೆ ನಾವು ಎಸಿತಾನೆ ಇದ್ದೀವಿ. ಒಂದು ಎಕ್ಸಿಬಿಷನ್ನೇ ಮಾಡಬೇಕು, ವೆಟರ್ನರಿ ಆಸ್ಪತ್ರೆ ಮುಂದೆ ಹಸು ಹೊಟ್ಟೆ ಒಳಗಡೆ ಪ್ಲಾಸ್ಟಿಕ್ ಎಷ್ಟು ತುಂಬಿಕೊಂಡಿದೆ ಅಂತ ಒಂದು ಎಕ್ಸಿಬಿಷನ್ ಮಾಡಿ ಊರವ್ರನ್ನೆಲ್ಲ ಅದ್ರ ಮುಂದೆ ಪೆರೇಡ್ ಮಾಡಿಸ್ಬೇಕು. ಅವಾಗೇನಾದ್ರು ಪ್ಲಾಸ್ಟಿಕ್ ನಿಲ್ಲಿಸ್ತಾರೆಲ್ಲ ಗೊತ್ತಿಲ್ಲ. ಹಳ್ಳಿಗೂ ಸಹ ಪ್ಲಾಸ್ಟಿಕ್ ಎಸಿತಾರೆ ತಿಪ್ಪೆ ಒಳಗೆ. ಸೊ ಅದ್ರ ಬಗ್ಗೆ ನಾವು ಭಾಳ ಸೀರಿಯಸ್ಸಾಗಿ ಕೆಲಸ ಮಾಡಬೇಕು. ಆಮೇಲೆ ಈಗ ನೋಡಿ, ಒಂದು ಮಗು ತಾಂಬಂದೀನಿ, ನಾನೀಗ ಎಷ್ಟು ಮಕ್ಳನ್ನ ಕೂರಿಸ್ಕೊಂಡೆ ಎದ್ದೋಡೋಗ್ಬಿಟ್ಟು ಒಲೆ. ನಾವು ಎಲ್ಲ ಪಾಠವನ್ನು ಮಕ್ಳಿಗೆ ಮಾಡಬೇಕು. ಇದೆಲ್ಲ ಏಜ್ ಆಗ್ಬಿಡ್ತು ನಮ್ಗೆ. ನಾವು ಏನು ಮಾಡೋದು, ಮಕ್ಳಿಗೆ ಮಾಡಿಕೊಟ್ರೆ ದೇಶ ಕಾಪಾಡ್ತಾವೆ. ಸೊ ಅದಕ್ಕೆ LKG ಮಗುನೂ ಹಿಡಿಬೇಕು ನಾವು. LKGಯಿಂದನೇ ಶುರು ಆಗಬೇಕು ಪರಿಸರ ಪ್ರಜ್ಞೆ ಎಲ್ಲವೂ. ಅವಾಗ ಮಗು ಭಾಳ ಪ್ರಬುದ್ಧವಾಗಿ ಬೆಳೆಯುತ್ತೆ. ನಾವು ಅಲ್ಲಿ ಬಿಟ್ಕೊಟ್ಬಿಡ್ತೀವಿ ಆ ಮಗುನ, ಅದು ಏನು ಮಾಡಲ್ಲ, ಕಲಿಯೋದೇ ಇಲ್ಲ. ಸೊ ಹಾಗಾಗಿ ಇದು ಕಲಿಕೆ ಬಗ್ಗೆ ಇದ್ರ ಬಗ್ಗೆ ಹೇಳಬೇಕು. ಆಮೇಲೆ ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ, ದುಡ್ಡಿಗೇನು ಬರ ಇಲ್ಲ. ನಮ್ಮ ದೇಶದ ದುಡ್ಡಿಗೇನು ಬರ ಇಲ್ಲ. ಬ್ಯಾಡ್ ಇಲ್ದಕ್ಕೆಲ್ಲ ಖರ್ಚು ಮಾಡ್ತಾರೆ. ಗೌರ್ಮೆಂಟ್ ಸ್ಕೂಲ್ ಮುಂದೆ ಒಂದು ಒಳ್ಳೆ ದೇವಸ್ಥಾನ ಕಟ್ತಾರೆ ಹಳ್ಳಿಯಾಗಿರೋದು. ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಬೀಳ್ತಾ ಇರುತ್ತೆ, ಉದುರ್ತಾ ಇರುತ್ತೆ. ಅದಕ್ಕೆ ₹1 ಕೊಡಲ್ಲ. ಅದಕ್ಕೆ ದುಡ್ಡು ಎಲ್ಲಿ ಕೊಡಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು. ದುಡ್ಡು ಎದಕ್ಕೆ ಬಳಕೆ ಮಾಡಬೇಕು ಅಂತ ಹೇಳ್ಕೊಡ್ಬೇಕು. ಎಲ್ಲ ದುಡ್ಡು ತೊಗೊಂಡು ಒಂದೇ ಕೈ ಮೇಲೆ ಇಟ್ಬಿಟ್ಟು ನಾವು ಆಮೇಲೆ ಕೂಗಾಡ್ತಾ ಇದೀವಿ, ಅವ್ನು ಶ್ರೀಮಂತ ಆದ ಅಂತ. ದುಡ್ಡು ಹೆಂಗೆ ಎಲ್ಲರ ಕೈಗೂ ಹೋಯ್ತದು, ಒಬ್ಬನ ಕೈಗೆ ಹೋಯ್ತು. ಅದಕ್ಕೆ ಗಾಂಧೀಜಿಯವ್ರು ಚರ್ಕ ತಂದ್ರು, ನೀವು ಶ್ರೀಮಂತನ ಕೈಗೆ ಹೋಗಿ ದುಡ್ಡು ಕಿತ್ಕೊಳಕ್ಕೆ ಬರಲ್ಲ, ಫಸ್ಟೇ ದುಡ್ಡು ಸೇರ್ಲಿಲ್ದಂಗೆ ಮಾಡ್ಬೇಕು ನೀವು ಅವನಿಗೆ. ಅದಕ್ಕೆ ಗಾಂಧೀಜಿಯವ್ರು ಚರ್ಕ ಹಿಡ್ಕೊಂಡ್ರು. ಸೊ ನೀವು ಟ್ರೈ ಮಾಡಿರಿ. ನೀವೇನಾರು ಒಂದು ಚರ್ಕದಲ್ಲಿ ಬಟ್ಟೆ ತಗೊಂಡ್ರಿ ಅಂದರೆ ದುಡ್ಡು ಅದು ಹಳ್ಳಿನಿಗೆ ಹೋಗಿ ತಲುಪುತ್ತೆ, ಯಾರಿಗೂ ಒಬ್ಬನಿಗೆ ತಲುಪುತ್ತೆ. ನೀವೇನಾರು ಒಂದು ಫ್ಯಾಕ್ಟ್ರಿಯಿಂದ ಬಟ್ಟೆ ತಗೊಂಡ್ರಿ ಅಂದರೆ ಅದು ಒಬ್ಬನಿಗೆ ಹೋಗುತ್ತೆ. ನೋಡಿದರೆ ನೀವೆಲ್ಲ ಹೋಗಿ ದೊಡ್ಡ ದೊಡ್ಡ ಮಾಲಲ್ಲಿ ಬಟ್ಟೆ ತಗೊಂತೀರ, ಅದು ಒಬ್ಬನಿಗೆ ಹೋಗುತ್ತೆ ದುಡ್ಡು. ನೀವು ಸಂತೆಗೆ ಹೋಗಿ ತರಕಾರಿ ತಗೊಂಡ್ರಿ, ಒಬ್ಬ ರೈತನಿಗೆ ಹೋಗುತ್ತೆ. ಮಾಲಲ್ಲಿ ಹೋಗಿ ನೀವು ಕೊತ್ತಂಬರಿ ಸೊಪ್ಪು ಅಂತಿರಲ್ಲ, ಮಾಲಲ್ಲಿ ಹೋಗಿ ನೀವು ಬದನೆಕಾಯಿ ತಗೊಂತಿರಲ್ಲ, ಎಂಥ 3 ಜನ ಅಲ್ಲಿ ಹಳ್ಳಿನಲ್ಲಿ ಕುತ್ಕೊಂಡಿರ್ತಾನೆ, ಅವ್ನ ಹೋಗಿ ತರಕಾರಿ ತಗೊಳಲ್ಲ, ನೀವು ಮಾತಾಡಲ್ಲ ಅವನ ಜೊತೆ. ಒಂದು ಟ್ರಾಲಿ ತಗೊಂಡು ತುಂಬ್ಕೊಂಡು ವ್ಯಾಪಾರ ಮಾಡ್ತಿರಲ್ಲ ನೀವು, ದುಡ್ಡು ಎಷ್ಟು ಹೊರಗೆ ಹೋಗ್ತಾ ಇದೆ. ಗಾಂಧೀಜಿಯವರು ಅಷ್ಟು ಯೋಚನೆ ಮಾಡಿದ್ರು, ಫಾರಿನಿಗೆ ದುಡ್ಡು ಹೋಗ್ತಾ ಇದೆ, ಹೊಟ್ಟೆ ಉರಿತಾ ಇದೆ, ನನಗೆ ಹಿಂಗಾರ ಮಾಡಿ ನಿಲ್ಲಿಸಬೇಕು ಅಂತ ಹಂಗೆ ಟ್ರೈ ಮಾಡಿದ್ರು. ಸೊ ನೀವು ಯೋಚನೆ ಮಾಡಿ, ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಅಂತ, ಆರ್ಥಿಕ ಸ್ಥಿತಿ ಬಗ್ಗೆ ಯೋಚನೆ ಮಾಡಿರಿ. ನೆನ್ನೆ SRS ಕಾಲೇಜಲ್ಲಿ ಒಂದು ಭಾಷಣ ಇತ್ತು, ಒಬ್ಬ ಹುಡುಗನಿಗೆ ಸುಮ್ಮನೆ ಹಿಂಗೆ ಹತ್ತಿ ತೋರಿಸ್ತಾರೆ. ರೈತ ₹30 ಹತ್ತಿ ಕೊಡ್ತಾನೆ, ಕ್ಲೀನ್ ಮಾಡಿದ್ರೆ ₹300, ದಾರ ಮಾಡಿದ್ರೆ ₹600 ಅಂತ ತಕ್ಷಣ ಅವನೆಂದ ಸೊ ಒಳ್ಳೆ ಬಿಸಿನೆಸ್ ಸಾರ್ ಇದು ಅಂದ. ನೋಡಿದ್ರ ಆರ್ಥಿಕ ಸ್ಥಿತಿ ಹೆಂಗಿದೆ. ₹30 ಹತ್ತಿ ತಗೊಂಡು ₹300 ಮಾಡ್ಕೋಬೋದಲ್ಲ ನೀವು, ₹600 ಮಾಡ್ಕೋಬೋದಲ್ಲ ನೀವು. ಇದನ್ನ ಬಿಸ್ನೆಸ್ಸಲ್ಲಿ ಹೇಳ್ಕೊಡ್ಬೇಕು ನಾವು. ನಮ್ಮ ವಸ್ತುಗಳನ್ನೇ ನಾವು ತಗೊಂಡ್ರೆ ಏನಾಗುತ್ತೆ, ದುಡ್ಡು ನಮ್ಮ ಹತ್ರನೇ ಹಿಂಗುತ್ತೆ. ಮಳೆ ಬಂದಾಗ ನೀರು ಹಿಂಗಿಸ್ಕೊಂತಾರೆ ಜಾಂಡ್ರು, ದುಡ್ಡು ಮಾತ್ರ ಹಿಂಗಿಸ್ಕೊಳಲ್ಲ. ಸೊ ಬಡತನ ಜಾಸ್ತಿ. ಚಿತ್ರದುರ್ಗದಲ್ಲಿ ಎಷ್ಟು ಚೆನ್ನಾಗಿ ಒಳ್ಳೆ ಬಟ್ಟೆ ತಯಾರಾಗ್ತಾ ಗೊತ್ತಾ ಇವೆಲ್ಲ. ನಾನು ತೋರಿಸೋದಲ್ಲ, ಕಾಟನ್ ಒಬ್ಬರು ತಗೊಳಲ್ಲ, ಒಬ್ಬರು ಒಂದು ಟವಲ್ ತಗೊಂಡಿಲ್ಲ. ನೀವು ಇಷ್ಟು ಜನರಲ್ಲಿ ಯಾರು ಖಾದಿ ಅಂಗಡಿಗೆ ಹೋಗಿದ್ರೆ ಕೈ ಎತ್ತಿರಿ ನೋಡೋಣ. ಹೋಗಿದ್ದೀರಾ? ಪರವಾಗಿಲ್ಲ, ಹೋಗಿದ್ದಾರೆ, ಎಲ್ಲ ಹೋಗಿದ್ದಾರೆ. ಇನ್ನೂ ಇಷ್ಟು ಜನ ಹೋಗೇ ಇಲ್ವಲ್ಲ. ನೀವು ಯಾವಾಗ ಹೋಗೋಣ? 100 ವರ್ಷ ಬೇಕಾ ನಿಮಗೆಲ್ಲ? ಅಂಗಡಿ ಎಲ್ಲಿದೆ ಅಂತಾರೆ ಹೇಳ್ರಿ ನೋಡೋಣ, ಪ್ರೈಸ್ ಕೊಡೋಣ. ಅಂಗಡಿ ಎಲ್ಲಿದೆ ಅಂತ ಹೇಳ್ರಿ ನೋಡೋಣ, ಪ್ರೈಸ್ ಕೊಡೋಣ. ನೋಡ್ರಿ ಹಂಗಾಗಿದೆ ನಮ್ಮ ಪರಿಸ್ಥಿತಿ. 3 ಅಂಗಡಿ ಇದಾವೆ, ಇವರ 3 ಅಂಗಡಿ ಇದಾವೆ. ಸೊ ಹಂಗಾಗಿ ನೀವು ಸ್ವಲ್ಪ ಯೋಚನೆ ಮಾಡಿ ಆ ವಸ್ತುಗಳನ್ನ ಬಳಕೆ ಮಾಡಿರಿ ಅಂತೇಳಿ ನಾನು ತೊಗೊತಾ ಇದ್ದೀನಿ. ಆಮೇಲೆ ಇದು ನೋಡಿ, ಸುಮ್ಮನೆ ATMಗೆ ಹೋದ್ರೆ ಸಿಕ್ಕಿದ್ದವೆಲ್ಲ ತಗೊಂಬಂದಿನಿ. ಒಂದು ಡ್ಯಾನ್ಸಿಗೆ ಒಂದು ಇದು ಮಾಡಿದ್ದೀನಿ ಮಕ್ಕಳಿಗೆ,
ಬ್ಯಾಂಗಲ್ ಬಂಗಾರಿ ಅಂತ ಒಂದು ಹಾಡು ಬಂದಿಲ್ವ ನಿಮಗೆ? ಆ ಥರ ಮಕ್ಕಳಿಗೆ ನೋಡ್ರಿ ರೀಲ್ಸ್ ಹುಚ್ಚು. 4 ಲೈನ್ ಹಾಡು ಹೇಳಿದ್ದಕ್ಕೆ ಹುಡುಗಿ ವರ್ಲ್ಡ್ ಫೇಮಸ್ ಅವಳು. 4 ಲೈನ್, ನೀವು 4 ಡಿಗ್ರಿ ಮಾಡಿದ್ರು ನೀವು ವರ್ಲ್ಡ್ ಫೇಮಸ್ ಆಗಲ್ಲ. 4 ಲೈನಲ್ಲಿ ಫೇಮಸ್ ಆಗ್ಬೋದು. ಅಷ್ಟು ವಾಟ್ಸಪ್ ನಿಮಗೆ ಹೆಲ್ಪ್ ಮಾಡುತ್ತೆ ನೋಡಿ. ಹಿಂದೆ ಇವೆಲ್ಲ ಇಂಜೆಕ್ಷನ್ಗಳು ದನಗಳಿಗೆ ಕೊಡೋರು, ಈಗ ಮನುಷ್ಯರಿಗೆ ಕೊಡ್ತಿದ್ದಾರೆ. ಯಾಕಂದ್ರೆ ಮನುಷ್ಯಗೂ ದನಗೆ ಏನು ವ್ಯತ್ಯಾಸ ಇಲ್ಲ. ಈ ಥರ ಇಂಜೆಕ್ಷನ್ ಇಟ್ಕೊಂಡ್ ಬಂದಿದ್ದಾರೆ ಅಂದರೆ ಅವು ದನಗಳಿಗೆ ಅಂತ ಅನ್ಕೊಂತಿದ್ವಿ ನಾವೆಲ್ಲ. ಈಗೇನಿಲ್ಲ, ಈಗೆಲ್ಲ ಎಲ್ಲ ಆಸ್ಪತ್ರೆಗೆ ಇವು ಬಂದವು. ಯಾಕಂದ್ರೆ ಅಗ್ಲೆಲ್ಲ ಔಷಧಿ ತಗೊಳಕ್ಕಾಗಲ್ಲ ಸರ್ ಅಂತ ಒಂದ್ಸರಿ ತಗೊಂಡ್ಬಿಡ್ತಾನೆ. ತಗೊಂಡು ನಿಮ್ಗೆ ಒಂದು ಮೆಷಿನಿಗೆ ಹಾಕ್ತಾನೆ, ಅದು ನಿಧಾನಕ್ಕೆ ಇಂಜೆಕ್ಟ್ ಮಾಡುತ್ತೆ. ಪಾಪ ಅದು ಏನು ಮಾಡುತ್ತದೆ ಈಗ? ಮೆಷಿನ್ಗಳ ಇಂಜೆಕ್ಷನ್ ಮಾಡ್ತಾವೆ ಈಗ. ಸೊ ಇಂಥವೆಲ್ಲ ಯಾಕೆ ಕಂಡಿದ್ದೀರ ಅಂದರೆ ನೀವು ರೋಗಗಳನ್ನು ಜಾಸ್ತಿ ಬಳಕೆ ಮಾಡ್ತಾ ಇರೋದ್ರಿಂದ. ಆಮೇಲೆ DC ಆಫೀಸ್ ಹತ್ರ ಹೋಗಿ ನೋಡ್ರಿ, ಕೆಲಸ ಇಲ್ಲ, ಸಂಬಳ ಇಲ್ಲ ಅಂತ ಬರೀ ಹೋರಾಟ ನಡೀತಿದಾವೆ ಅಲ್ಲಿ. ಕೆಲಸ ಇಲ್ಲ, ಸಂಬಳ ಇಲ್ಲ ಅಂತ ಯಾಕಂತೀರಿ? ಕೆಲಸ ಇದಾವೆ ಇಲ್ಲಿ, ಕೈಯಲ್ಲಿ ಮಾಡೋವು ಎಲ್ಲ ಬಿಟ್ಟಿದ್ದೀವಿ ನಾವು. ತಕ್ಷಣ ನೀವು ಖಾದಿ ತಗೊಂಡ್ರೆ ಇಮ್ಮಿಡಿಯೇಟ್ ನಿರುದ್ಯೋಗ ಸಮಸ್ಯೆ ಖಾಲಿ ಆಗುತ್ತೆ ಅಂತಾರೆ ಗಾಂಧೀಜಿ. ಇದು ಮಾಡ್ಬೇಕು ನೀವು. ಹಠಮಾರಿತನದಿಂದ ಮಾಡಿದ್ರೆ ಇವೆಲ್ಲವೂ ಆಗ್ತವೆ. ಆಮೇಲೆ ಮರ ನೆಡೋದ್ರ ಬಗ್ಗೆ ಸಣ್ಣದಾಗ ಒಂದು ಮರ ತಂದೀನಿ ನಾನು, ಮರ ಸಸಿಗಳನ್ನ ಬೆಳೆಸ್ರಿ ಅಂತ. ನಿನ್ನೆ 10,000 ಗ್ರೂಪ್ ಅಂತ ಒಂದಿದೆ ನೋಡಿದ್ರೆ, 5 ನೀಲಗಿರಿ ಮರ ಕಡಿದ್ರು ಲೈಬ್ರರಿಗೆ. 25 ಮರ ನೆಟ್ಟರು ಅವ್ರು ಮೊನ್ನೆ. ಈಗ ಗುಂಡಿ ತೋಡೋಕ್ಕೋಸ್ಕರ ಒಂದು ಇನ್ಸ್ಟ್ರೂಮೆಂಟ್ ಬಂದವು, ಹಿಂಗೆ ಇಟ್ಕೊಂಡು ಗುಂಡಿ ತೋಡ್ತಾರೆ ಅವರು. ಫಾಸ್ಟಾಗಿ ಗುಂಡಿ ತೋಡ್ತಾರೆ, ಗಿಡ ನಡ್ಕೊಂಡು ಹೋಗ್ತಾರೆ ನೋಡಿ. ಟೆಕ್ನಾಲಜಿ ಬಂದಿದೆ ಈಗ. 5 ಮರ ಕಡಿದಿದ್ದಕ್ಕೆ 50 ನೆಡ್ರಿ, ಪರಿಸರ ಏನಾಗಲ್ಲ. ಮರ ಕಡೀರಿ, ಯಾರು ಬೇಡ ಅಂದ್ರೆ ನಿಮಗೆ? ನೀಲಗಿರಿ ಮರ ಬೆಳೆಸ್ರಿ, ಬೆಳೆಸ್ರಿ, ಕಡೀರಿ. ಅವು ಬೆಳಿತಾವೆ, ಫಾಸ್ಟಾಗಿ ಬೆಳಿತಾವೆ ಅವು. ನಿಮ್ಗೆ ಏನು ಬೇಕು? ಮರ ಬೇಕಾ, ಬಾಗಿಲು ಬೇಕಾ, ಮಂಚ ಬೇಕಾ? ನೀಲಗಿರಿಯಾಗಿ ಮಾಡ್ಕೊಳ್ರಿ, ಪ್ಲೇವುಡ್ ಮಾಡ್ಕೊಳ್ರಿ, ಮತ್ತೆ ಬೆಳೆಸ್ರಿ. ಬೆಳೆಸ್ತಾ ಇಲ್ಲ ನಾವು, ಬರೀ ತಗಂತಾ ಇದೀವಿ. ಸೊ ಈ ಥರ ರೀಪ್ಲೇಸ್ ಮಾಡೋದು ನೀವು ಕಲ್ತ್ರೆ ಖಂಡಿತ ಆಗುತ್ತೆ. ಸೊ ಇವಿಷ್ಟು ನನ್ನ ಕಾರ್ಯಕ್ರಮದಲ್ಲಿ ಇಷ್ಟು ಮಾಡಿದ್ದೀನಿ ನಾನು ಶಾರ್ಟಾಗಿ ನೋಡಿ. ಇದೊಂದು 5 ರೂಪಾಯಿಗೆ ಒಂದು ಚರ್ಕ, ಇದು 5 ರೂಪಾಯಿಗೆ ಒಂದು ಚರ್ಕ, 10 ರೂಪಾಯಿಗೆ ಒಂದು ಚರ್ಕ. ಮಕ್ಳಿಗೆ ಕೊಟ್ಟು ಕಳಿಸ್ರಿ, ಎಲ್ಲ ಸಿದ್ಧಾಂತಗಳನ್ನ ಹೇಳ್ರಿ ಹಳೆಯದನ್ನ. ಖಂಡಿತವಾಗಿ ಎಲ್ಲ ಬದಲಾವಣೆ ಆಗುತ್ತೆ. ನಾವು ಸುಮ್ಮನೆ ಟ್ರೈ ಮಾಡಿರೋದು ನೋಡಿ, ಬಿಸಾಡಿರೋದಲ್ಲಿ ಅಲ್ವಾ? ಚೀನಾದನ್ನು ಕಬ್ಬು ತಿಂದರೆ ಆ ಸಿಪ್ಪೆ ತಗೊಂಡು ಅಲ್ಲೇ ಹಾರ ಮಾಡ್ತಾನೆ ಅಂತ ಒಂದು ಕತೆ ಹೇಳಾರ ಸಣ್ಣ ಹುಡುಗರು ನೋಡಿದ್ರೆ. ಭಾರತೀಯನು ಕಬ್ಬು ತಿಂದರೆ ಎಸಿತಾನೆ, ಕಸ ಮಾಡ್ತಾನೆ ಅಂತ. ಸೊ ಈ ಥರ ನೀವು ಕಸದಿಂದ ರಸ ಮಾಡೋದನ್ನು ಕಲ್ತ್ರೆ ಎಲ್ಲದೂ ಮರುಬಳಕೆ ಆದಂಗೆ ಆಗುತ್ತೆ ಅಂತೇಳಿ ಇಷ್ಟು ಸಮಯ ಕೊಟ್ಟಿದ್ದೀರಾ. ದಯವಿಟ್ಟು ಎಲ್ಲರಿಗೂ ನಾನು ವಂದಿಸ್ತೀನಿ. ಪರಿಸರದ ಬಗ್ಗೆ ನಮಗೆ ಮೂಲ್ಯವಾದ ಮಾಹಿತಿಯನ್ನು ನೀಡಿದ ನಿಮಗೆ ಧನ್ಯವಾದಗಳು ಸರ್.